माता की जय। महंत मडिवाळेश्वर महाराज की जय। शरणबसवेश्वर महाराज की जय। सिद्धलिंगेश्वर महाराज की जय। ಸುಮ್ಮನೆ ಕುಂತೋರ್ ಮಹಾರಾಜ್ ಕಿ ಜೈ. ನಿಮ್ಮದೊಂದು ಫೋಟೋ ತಗೊಂಡು ನಮ್ಮೂರ ಯಾಳಿಗ್ಯಾಗ ಹಾಕ್ತೇನೆ ರೀ. ಯಾಕ ಅಂತ ಅನ್ಕೋಬೋದು. ಎಷ್ಟು ಚಂದ ಜೈಘೋಷ ಮಾಡ್ತಾರೆ ನಮ್ಮ ತಾಯಂದಿರು, ನಮ್ಮ ಅಣ್ಣವರು. ನೀವು ಜೈಘೋಷ ಮಾಡೋ ತನಕ ನಾವು ಬಿಡಲ್ರಿ ಪುರಾಣ. ಇವತ್ತು ತಾಯಂದ್ರಿ ಯಾಕೆ ಅಂತಂದರೆ ಆಸರಿಕೆ ಆಗಿರಬಹುದು, ಬ್ಯಾಸರಿಕೆ ಆಗಿರಬಹುದು, ಈ ಎಲುಬಿಲ್ಲದಂಥ ನಾಲಿಗೆ ಏನೇನು ನುಡಿದು ಅಪವಿತ್ರಗೊಂಡಿರ್ತದೆ. ಏನು ಕೇಳಬೇಕು ಅದು ಕೇಳದನ್ನು ಬಿಟ್ಟಾದ ಈ ಕರ್ಣಗಳು, ಕಿವಿಗೂ ನಾಲಿಗೂ ಈ ಒಂದು ದೇಹಕ್ಕೆ ಸಂಸ್ಕಾರ ಬರಬೇಕು ಅಂತಂದರೆ ಈ ಶರೀರಕ್ಕೆ ಅಂಟಿಕೊಂಡಿರುವಂಥ ಕರ್ಮ, ಚರ್ಮವನ್ನು ತೊಳ್ಕೊಂಡಾಗ ಕರ್ಮ ಹೋಗೋದು, ನಿಜವಾಗಿರುವಂಥ ಕರ್ಮವನ್ನು ತೊಳ್ಕೊಳ್ಬೇಕು ಅಂತಂದ್ರೆ ಧ್ಯಾನ ಮಾಡಬೇಕಂತ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು. ದೇವರ ಒಲುಮೆ ನಮಗಿತ್ತು ಅಂತಂದರೆ, ಗುರುವಿನ ಅಂತ ಕರುಣ ನಮ್ಮ ಮೇಲೆ ಇತ್ತು ಅಂತಂದ್ರೆ ಯಾರ ಹಂಗೂ ನಮಗೂ ಬೇಕಾಗಿಲ್ಲ ಅಂತ. ಮಂದಿ ಕೊಟ್ಟದು ಮನಿತನಕ, ದೇವರು ಕೊಟ್ಟದು ಕೊನೆ ತನಕಂತ ಆ ಕೊಡುವಂಥ ಪುಣ್ಯಾತ್ಮನನ್ನ ಬಾಯಿ ತುಂಬಿ ಧ್ಯಾನ ಮಾಡಿದ್ರೆ ಉಡಿ ತುಂಬಿ ನಿಮ್ಮ ಮನೆಗಳಿಗೆ ಕಳಿಸ್ತಾ ಇದ್ದಾನೆ ಸಂಪತ್ತು. ಅದಕ್ಕೆ ಒಂದು ಸಾರಿ ಜಯಘೋಷ ಮಾಡಿ. ಶಿವಸಾಂಬ ಜೈ ನಮ ಪಾರ್ವತೇಶ್ವರ ಹರ ಮಹಾದೇವ. ದೇವಿ ಮಾತಾ ಕಿ ಜಯ. ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜಯ. ಮಹಾಂತ ಮಡಿವಾಳೇಶ್ವರ ಮಹಾರಾಜ್ ಕಿ ಜಯ. ಪುರಾಣದೊಳಗೆ ನಿನ್ನೆ ನಡೆದಿರುವಂಥ ಘಟನೆಯನ್ನ, ಅದು ನಮ್ಮದು ಘಟನೆ ಅಂತಾರ. ಮಹಾತ್ಮರು ಏನು ನುಡಿತಾರ ಅದರ ಅದೇ ಪವಾಡಗಳಾಗುತ್ತಾ ಇದ್ದೇವೆ. ಅವರು ಹೆಂಗ ನಡೀತಾರ, ಹೆಂಗ ನುಡಿತಾರ, ಅದೇ ಒಂದು ಪವಾಡಗಳು ಅಂತಂದ್ರೆ ಮಾಟ ಮಂತ್ರ ಪವಾಡ ಅಲ್ರಿ. ಮಹಾತ್ಮರು ಏನು ನುಡಿದು ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಮಾಡಿ ಅವರ ವಾಣಿ ಪರಮಾತ್ಮನ ವಾಣಿಯಾಗಿರುತ್ತದೆ. ಅವರು ಏನೇ ಕೊಡ್ಲಿ, ಬೂದಿ ಕೊಟ್ಟರು ಬಂಗಾರ ಆಗುವಂತ ಶಕ್ತಿ ಇರುತ್ತದೆ, ಅಂಗಾರ ಕೊಟ್ಟರು ಬಂಗಾರ ಆಗುವಂತ ಶಕ್ತಿ ಇರ್ತದೆ. ಯಾಕೆ ಇರ್ತದ ಅಂತಂದ್ಮೇಲೆ ಹಗಲಿರುಳು ಗುರುವಿನ ಸೇವೆಯನ್ನು ಮಾಡಿರುವಂತ ಈ ಹಸ್ತಗಳು, ಗುರುವಿನ ಪ್ರಾರ್ಥನೆಯನ್ನು ಮಾಡಿರುವಂತ ಈ ಕೈಗಳು, ಗುರುವಿನ ಸ್ಮರಣೆಯನ್ನು ಮಾಡಿರುವಂತ ಈ ಒಂದು ಗುರುವಿನ ಪೂಜೆಯನ್ನು ಮಾಡಿರುವಂತ ಈ ಕೈಗಳು ಪವಿತ್ರವಾಗಿರ್ತವ. ಅಸ್ತ ಅಲ್ಲ, ಇದು ಅಮೃತ ಅಸ್ತ ಆಗ್ತಾ ಇದೆ. ಅಂತ ಮಹಾತ್ಮನಾಗಿರುವಂತ ಸಿದ್ದಪ್ಪ ನಿನ್ನೆ ದಿವಸ ಭೂತಾಳಿ ಶರಣಮ್ಮ ಅನ್ನುವಂತ ತಾಯಿ ಹೊಲದೊಳಗ ಆ ತಾಯಿಯಾಗಿರುವಂತ ನಾಗಮ್ಮ, ಸಿದ್ದಪ್ಪನ ತಾಯಿಗಿರುವಂತ ನಾಗಮ್ಮ ತಾಯಿ ಕಡು ಬಡತನದಂತ ತಿಳ್ಕೊಂಡು ಇನ್ನೊಬ್ಬರು ಮನೆಯೊಳಗೆ ಕೂಲಿ ನಾಲಿ ಮಾಡಬೇಕು. ಭಗವಂತ ಸುಂದರವಾಗಿರುವಂಥ ಶರೀರವನ್ನು ಕೊಟ್ಟಾನ. ಕಾಯಕ ಮಾಡಿ ಕಾಯಕದೊಳಗೆ ಕೈಲಾಸ ಕಾಣಂತ ಹೇಳ್ಯಾರ. ಹಂಗ ಶರಣರು ಮಹಾತ್ಮರು ನಂಬಿರುವಂಥ ತಾಯಿ ನಾಗಮ್ಮ ತಾಯಿ ಆ ಭೂತಾಳಿ ಶರಣಮ್ಮ ತಾಯಿ ಗೊಡ್ತಿ ಹೊಲದಾಗ ಹೋಗಿ ದುಡಿತಾ ಇದ್ದಳು, ಕಸವನ್ನು ಕೀಳ್ತಾ ಇದ್ದಳು. ಸದಿಯನ್ನು ತೆಗೆಯುವಂಥ ಸಮಯದೊಳಗೆ ಆ ತಾಯಿ ಜೊತೆಗೆ ಬಾಲಕನಾಗಿರುವಂಥ ಸಿದ್ಧಲಿಂಗನೂ ಬರ್ತಾ ಇದ್ದಾನೆ. ಈ ಕಡೆ ಹೊಲದಾಗ ಆ ಒಂದು ಗೌಡತಿ ಹೊಲದೊಳಗೆ ಕಾಯಕ ಮಾಡುತ್ತಿರುವಾಗ ಸಿದ್ಧಲಿಂಗ ಏನು ಮಾಡಿದ ಅಂತಂದ್ರೆ, ಏನಾದರೂ ಸಾಧಿಸಬೇಕಾಗ್ಯದ. ಈ ಭೂಮಿಗೆ ಬಂದಿವೆ ಅಂತಂದ್ಮೇಲೆ ಏನಾದರೂ ಸಾಧಿಸಬೇಕಾಗ್ಯದ. ಏನು ಸಾಧಿಸಬೇಕು ಅಂತಂದ್ರೆ ಈಶನ ಕರುಣೆಯನ್ನ ಪಡ್ಕೊಳ್ಳಬೇಕು, ಅದನ್ನು ಸಾಧನೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಜ್ವಾಳದ ದಂಟಿತ್ತು. ಆ ದಂಟನ್ನು ಸುಲಿದು ಬೆಂಡ್ ಮಾಡಿದ. ಆ ಬೆಂಡಿನಿಂದ ರಥವನ್ನು ತಯಾರು ಮಾಡ್ತಾ ಇದ್ದಾನೆ, ತೇರನ್ನ ತಯಾರು ಮಾಡ್ತಾ ಇದ್ದಾನೆ. ಅದು ಎಂಥ ತೇರು ಅಂತಂದ್ರೆ ಈ ಶರೀರಕ್ಕೆ ಹೋಲುವಂಥ ತೇರನ್ನು ತಯಾರು ಮಾಡ್ತಾ ಇದ್ದಾನೆ. 9 ಅಂಕಣದ ತೇರು.
9 ಅಂಕಣದ ತೇರನ್ನು ತಯಾರು ಮಾಡುವಾಗ ಬೆಳಗಿನ 6-7 ಗಂಟೆಯಿಂದ ಮಧ್ಯಾಹ್ನ 1:30-2 ಗಂಟೆ ತನಕ ತೇರ ತಯಾರು ಮಾಡಿದ. ಆ ಕಡೆ ತಾಯಿಗೆ ಹೊಟ್ಟೆ ಹಸಿತಾಯಿತ್ತು. ಯಪ್ಪ ಬಾರೋ ನನ್ನಪ್ಪ, ಹೊಟ್ಟೆ ಸದದ, ದೇವರು ಕೊಟ್ಟಿರುವಂಥ ಪ್ರಸಾದವನ್ನು ಹಂಚಿಕೊಂಡು ತಿನ್ನೋಣ ಬಾ ಅಂತ ತಿಳ್ಕೊಂಡು ಆ ಸಿದ್ಧಲಿಂಗನಿಗೆ ಕರೆದಾಗ, ಇವ ನಂದೊಂದು ನೇಮದ, ನಂದೊಂದು ತತ್ವದ. ಏನದಪ್ಪ? ಏನಿಲ್ಲವ್ವ, ಈ ತೇರು ಎಳೆದ ಮೇಲೆ ಪ್ರಸಾದ ಮಾಡಬೇಕಂತ ಸಂಕಲ್ಪ ಅದ. ಅದೇನಾಯ್ತೋ ಯಪ್ಪ, ತೇರು ಎಳಿ ಅಂತ ಅಂತಾಳ ಯಾರು? ತಾಯಿ ನಾಗಮ್ಮ. ಹಂಗೆ ಎಳಿತದ? ಜಾಗ ಬೇಕಲ್ಲ. ಅವಾಗ ನಾಗಮ್ಮ ತಾಯಿ ಅಂತಾಳೆ, ಜಾಗ ದೊಡ್ಡದು ನನ್ನಪ್ಪ, ಎಳಿ. ಹಂಗಲ್ಲ, ಈ ಮಾಲಾಕ್ತಿ ಆದೇಶ ಮಾಡಬೇಕು ಅಂತ ತಿಳ್ಕೊಂಡಂದಾಗ ಅವಾಗ ಬಂದು ಆ ನಾಗಮ್ಮ ತಾಯಿ ಶರಣಮ್ಮಗೊಡ್ತಿ, ನನ್ನ ಮಗ ಹಠ ಹಿಡ್ದಾನ, ಅದೇನೋ ಒಂದು ಬೆಂಡಿನ ತೇರು ಮಾಡ್ಯಾನ, ಆ ತೇರು ಎಳೆಯೋಕೆ ಜಾಗ ಕೊಡು ಅಂತಾನ. ತಾಯಿ ನೀನೇ ಸಮಾಧಾನ ಮಾಡಿ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಿ ಕರ್ಕೊಂಡು ಬಾ ಅಂತಂದಾಗ ಅವಾಗ ಆ ಭೂತಾಳಿ ಶರಣಮ್ಮಗೊಡ್ತಿ, ಅದು ಬಂದ್ ಮಾಡಿ ಸರ್ ಫೋನ್, ನಮಗೆ ಕಡೆ ಲಕ್ಷ ಹೋಗ್ತದ. ಭೂತಾಳಿ ಶರಣಮ್ಮಗೊಡ್ತಿಗೆ ಬಂದು ಅಂದಾಗ ಶರಣಮ್ಮಗೊಡ್ತಿ ಅಂತಾಳ, ಅದೇನು ದೊಡ್ಡ ಮಾತು ನಡಿ ಅಂತ ತಿಳ್ಕೊಂಡು, ಸಿದ್ಧಲಿಂಗ ಬಾರೋ ಗೌಡ್ತಿ, ಇದು ಹೊಲ ನಿಂದದ ಅಂತಂದ ಮೇಲೆ, ಇದು ಹೊಲ ನಿಂದದ ಅಂತಂದ ಮೇಲೆ ನಾನೊಂದು ತಪ್ಪು ಮಾಡೀನಿ. ಏನು ತಪ್ಪು ಮಾಡೀನಿ ಅಂತಂದ್ರೆ, ತೇರ ತಯಾರು ಮಾಡೀನಿ ಕರೆ, ನಿನ್ನ ಆದೇಶ ಪಡ್ಕೊಳ್ಬೇಕಾಗಿತ್ತು ಕರೆ, ಹೋಗ್ಯಾದ ಜೋಲಿ ಹೋಗ್ಯಾದ ಅಂತಂದ ಮೇಲೆ, ನೀನು ಹೊಲದಾಗ ತೇರು ನಿಂತದಂತಂದ ಮೇಲೆ ತೇರು ಮುಂದಕ್ಕೆ ಹೋಗ್ಬೇಕು, ಹಿಂದಕ್ಕೆ ಬರಬಾರ್ದು, ಅದಕ್ಕೆ ಜಾಗ ಕೊಡುತ್ತಾಯಿ. ಅದೇನೋಯಪ್ಪ, ಎಷ್ಟು ಬೇಕಟ್ಟು ತಗೋ, ಹಂಗಲ್ಲ ಕೊಡ್ತೀನಿ ಅಂತ ತಿಳ್ಕೊಂಡು ಪ್ರಮಾಣ ಮಾಡು. ನೀ ಪ್ರಮಾಣ ಮಾಡಿದ ಮೇಲೆ ನನ್ನ ತೇರು ಎಲ್ಲಿ ತನಕ ಜಗ್ಗುತ್ತದ ಅಲ್ಲಿ ತನಕ ಭೂಮಿ ಕೊಡಬೇಕು, ಎಲ್ಲಿ ತನಕ ಎಳಿಯೋ ಅಂತ ತಿಳ್ಕೊಂಡು ಯಾವುದೋ ಒಂದು ಆವೇಶದೊಳಗೆ ಅಂದುಳು ತಾಯಿ. ತೇರ ಎಳೆದ, ಇವ ಪಾದಗಟ್ಟಿ ತನಕ ಬಂದದ ತೇರು, ಮತ್ತ ತನ್ನ ಜಾಗಕ್ಕೆ ಹೋಗಬೇಕು ಅಂತಂದ್ರೆ ಜಾಗ ಕೊಡಬೇಕ ತಾಯಿ, ಮರಿಬಾರ್ದು ಅಂತ ಹೇಳಿ ಬಂದು ಪ್ರಸಾದ ಮಾಡಿದ ಅಂತ ತಿಳ್ಕೊಂಡು ನಿನ್ನೆ ದಿವಸ ಪುರಾಣದೊಳಗೆ ಅಲ್ಲಿ ನಿಂತಿತ್ತು. ಯಾವಾಗ ಮಹಾತ್ಮನಾಗಿರುವಂಥ ಸಿದ್ಧಲಿಂಗ ಒಂದಲ್ಲ ಎರಡಲ್ಲ ಅನೇಕ ಪವಾಡಗಳನ್ನು ಮಾಡ್ತಾ ಇದ್ದಾನೆ. ಅದು ಏನು ಅಂತಂದ್ರೆ, ತಾಯಿ ಅಂದಳಂತ, ಯಪ್ಪ ಸಿದ್ದಪ್ಪ, ನೀ ನೋಡಿದ್ರೆ ಹಣಿ ತುಂಬ ಭಸ್ಮ ಹಚ್ಕೊಳ್ತಿದ್ದಿ, ಕೊಳ್ಳಾಗ ರುದ್ರಾಕ್ಷಿ ಹಾಕೊಂಡಿದ್ದಿ, ಯಾವತ್ತು ಶಿವನ ಧ್ಯಾನ ಮಾಡವು ನೀನು ಸನ್ಯಾಸಿ ಆಗಬಹುದು ಅಂತ ನನ್ನ ಸಂಕಲ್ಪ ಆಗುತ್ತದೆಪ್ಪ. ಸಿದ್ದಪ್ಪ, ನಿನ್ನ ತಮ್ಮ ಆಗಲಿ ನಿನ್ನ ತಂಗಿ ಆಗಲಿ ಬರುವಂಥ ಯೋಗವನ್ನು ಕರುಣೆಯನ್ನು ತೋರು ಅಂತ ತಿಳ್ಕೊಂಡು ನಾಗಮ್ಮ ತಾಯಿ ಸ್ವತಃ ಮಗನಿಗೆ ಬೇಡ್ಕೊಂಡಳಂತ. ಎಂಥ ಮರ್ಮ, ಎಂಥ ಮಹಿಮ ಇರ್ಬೋದು. ಅವಾಗ ಸಿದ್ಧಲಿಂಗ ಅಂತಾನ, ಇವ್ವ ಎಲ್ಲದಕ್ಕೂ ಕಾಯಂ ಅದಾನ, ಹುಟ್ಟುವುದು ಸಾಯುವುದು ನಕಲಿಗೆ ಇದರ ಭೇದ ತಿಳಿದಿಲ್ಲೋ ಯಾರ್ಯಾರಿಗೆ. ಇವ ಹುಟ್ಟುವುದು ನಮ್ಮ ಕೈಯೊಳಗಿಲ್ಲ, ಸಾಯುವುದು ನಮ್ಮ ಕೈಯೊಳಗಿಲ್ಲ. ನಮ್ಮ ಭಾವನೆ ಒಳ್ಳೇದಿತ್ತು ಅಂತಾರೆ ಭಾಗ್ಯಕ್ಕೇನೂ ಕೊರತೆ ಇಲ್ಲ ತಾಯಿ, ಚಿಂತೆಯನ್ನು ಮಾಡೋದಿರು ಭಗವಂತನ ನಂಬು ಅಂತ ತಿಳ್ಕೊಂಡು ಹೇಳಿದಾಗ, ಮುಂದೆ ಬರುವ ವರ್ಷದೊಳಗೆ ಮತ್ತೊಂದು ಗಂಡು ಮಗುವಿಗೆ ಜನ್ಮ ನೀಡಿದಳು ಯಾರು? ನಾಗಮ್ಮ ತಾಯಿ. ಆ ಮಗುವಿಗೆ ಬಸಪ್ಪ ಅಂತ ತಿಳ್ಕೊಂಡು ಹೆಸರಿಟ್ಟು ಕರೆದರು. ಅಣ್ಣ ಸಿದ್ದಪ್ಪನಾದರೆ ತಮ್ಮ ಬಸಪ್ಪ ಆದ. ಅವಾಗ ಆರತಿಗೊಬ್ಬ ಕೀರ್ತಿಗೊಬ್ಬ ಆಯ್ತು. ಕೀರ್ತಿ ತರುವಂತ ಮಗಳು ಬೇಕಲ್ಲ, ಆರತಿ ಬೆಳಗೋದಕ್ಕೆ ನಿಮಗೆ ಬೇಕಲ್ಲಪ್ಪ. ಯಪ್ಪ ರಕ್ಷಾ ಬಂಧನ ಬಂತು ಅಂತಂದ್ರೆ, ಏನಾದರೂ ಒಂದು ಪುಣ್ಯದ ಕಾರ್ಯಕ್ರಮ ಬಂತು ಅಂತಂದ್ರೆ ಆರತಿ ಬೆಳಗಾಕ ಬೇಕಲ್ಲೋ ನನ್ನಪ್ಪ. ಯವ್ವ ಆಯ್ತು, ನಿನ್ನಿಚ್ಛೆ ಆಗಲಿ ಅಂತ ತಿಳ್ಕೊಂಡು ಹೇಳಿದಾಗ ಬರುವ ವರ್ಷದೊಳಗೆ ಕೆಲವು ವರ್ಷಗಳಾದ ಮೇಲೆ ಮತ್ತೆ ಆ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಆ ತಾಯಿ, ಆ ಹೆಣ್ಣುಮಗಳ ಹೆಸರು ಶಿವಲಿಂಗಮ್ಮ ಅಂತ ತಿಳ್ಕೊಂಡು ಹೆಸರಿಟ್ಟು ಕರೆದರು.
ದೊಡ್ಡವ ಸಿದ್ದಪ್ಪ ಆದರೆ, ಎರಡನೇವ ಬಸಪ್ಪ, ಮೂರನೇ ಮಗಳು ಶಿವಲಿಂಗಮ್ಮ ಅಂತ ತಿಳ್ಕೊಂಡು ಕರಿತಾ ಇದ್ದಾರೆ. ಹೀಗಿರುವಾಗ ಹ್ಯಾಂಗ ಮನೆಯೊಳಗೆ ಭಾಳ ಜನ ಆಗತ್ತಾರ, ಹ್ಯಾಂಗ ಮಕ್ಕಳು ಹೆಚ್ಚಿಗೆ ಆಗತ್ತಾರ, ಹ್ಯಾಂಗ ಹಾಸಿಗೆ ಕಾಲು ಚಾಚುತ್ತೀವಿ, ಕಾಲು ಚಾಚಿದಷ್ಟು ಹಾಸಿಗೆ ಬೇಕು. ಇಲ್ಲಿ ಹಾಸಿಗೆ ಮೀರಿ ಕಾಲನ್ನು ಚಾಚಿದ್ದಾರೆ ಯಾರು? ಆ ಲಚ್ಚಪ್ಪ ಮತ್ತು ನಾಗಮ್ಮ ತಾಯಿ. 3 ಮಕ್ಕಳಿಗೆ ಜನ್ಮ ನೀಡ್ಯಾಳ. 3 ಮಕ್ಕಳನ್ನ ಸಂರಕ್ಷಣೆ ಮಾಡಬೇಕಲ್ರಿ. ಕಡು ಬಡತನದ, ಎಷ್ಟು ಬಡತನ ಇತ್ತು ಅಂತಂದ್ರೆ ಇನ್ನೊಬ್ಬರ ಮನೆಯೊಳಗ ಕೂಲಿ ಮಾಡಬೇಕು ನಾಗಮ್ಮ ತಾಯಿ. ಲಚ್ಚಪ್ಪ ಇನ್ನೊಬ್ಬರ ಮನೆಯೊಳಗ ದಿಂಡಾಸುವುದಾಗಿರ್ಬೋದು, ಕಟ್ಟಿಗೆ ಕೆತ್ತುವುದಾಗಿರಬಹುದು, ಅದರಿಂದಲೇ ಕಾಯಕ ನಡೀತಾ ಇತ್ತು. ಕಡು ಬಡತನ. ಹೀಗಿರುವಾಗ ಅದೇ ಒಂದು ಬಡತನ ಇದ್ರೂ ಚಿಂತೆ ಇಲ್ಲ, ಹೃದಯ ಶ್ರೀಮಂತಿಕೆ ಇತ್ತು ಅವರಲ್ಲಿ. ಹೃದಯ ಶ್ರೀಮಂತಿಕೆ ಇತ್ತು. ತಿರುಕೊಂಡು ಬಂದರೂ ಚಿಂತೆ ಇಲ್ಲ, ಕರ್ಕೊಂಡು ತಿನ್ನುವಂತ ಗುಣವಂತರಿದ್ರು. ಆದರೂ ಕೇಳಬೇಕಲ್ರಿ, ಹೊಟ್ಟಿ ತೊತ್ತಿನ ಚೀಲವನ್ನು ತುಂಬಿಸಿಕೊಳ್ಳುವ ಸಲುವಾಗಿ, ತೊತ್ತಿನ ಚೀಲವನ್ನು ತುಂಬಿಸಿಕೊಳ್ಳಬೇಕು ಅಂತಂದ್ರೆ ಕಾಯಕ ಮಾಡಬೇಕು. ಮೊನ್ನೆ ದಿವಸ ಅಪ್ಪ ಅವ್ರು ಹೇಳಿದ್ರು ಕಾಯಕ ಮಾಡಬೇಕಂತ. ಕಾಯಕದೊಳಗೆ ಕೈಲಾಸದ. ನಾವು ದೇವರು ಅಲ್ಲಿ ಅದಾನ ಇಲ್ಲಿ ಅದಾನ, ಆ ಗುರುಗಳು ಚೀಟಿ ಕಟ್ತಾರೆ, ಈ ಗುರುಗಳು ಚೀಟಿ ಕಟ್ತಾರೆ, ಯಾವ ಗುರುಗಳ ಕಡೆ ಒಳಗೆ ಏನು ಉಳ್ಕೊಂಡಿಲ್ಲ. ನಾವು ದುಡಿಬೇಕು. ನಮ್ಮ ಹಣೆ ಬರಕ್ಕೆ ಇನ್ನೊಬ್ಬರನ್ನು ಹೊಣೆಗಾರ ಮಾಡಬಾರದು. ನಾವು ದುಡಿಲಾರದೆ ದರಿದ್ರರಾಗಿ ಮಠ ಸೇರಿ ಗುರುಗಳೇ ಹಿಂಗ ಸಾಲ ಆಗ್ಯದ ಸೋಲಾಗ್ಯದ ಅಂತ ತಿಳ್ಕೊಂಡು ಪರಿಹಾರ ಆಗ್ತದೇನು? ಇಲ್ಲ, ನಾವು ದುಡಿಬೇಕು. ಭೂಮಿ ತಾಯಿಗೆ ಯಾವಾಗ ಆನಂದ ಆಗತ್ತದಂತಂದ್ಮೇಲೆ, ಮಳೆ ಬಂದಾಗ ಭೂಮಿ ತಾಯಿಗೆ ಆನಂದವಾಗುವುದಿಲ್ಲ, ಕೆನಲ್ ನೀರು ಬಿಟ್ಟಾಗ ಭೂಮಿ ತಾಯಿಗೆ ಆನಂದ ಆಗುವುದಿಲ್ಲ. ಆ ದುಡಿಯುವಂತ ಬೆವರಿನ ಹನಿ ಆ ಭೂಮಿ ಮೇಲೆ ಬಿತ್ತು ಅಂತಂದ್ರೆ ಆ ಭೂಮಿ ತಾಯಿ ಯಾವುದೋ ಒಂದು ರೂಪದಿಂದ ಕೊಡ್ತಾ ಇದ್ದಾಳೆ. ದುಡಿದಷ್ಟು ಕೂಲಿ ಅದ. ಆದ್ರೆ ಅದೇ ಸಮಯಕ್ಕೆ ಮೊದಲೇ ಬಡತನ, ಕರುಳನ್ನೇ ಕಿತ್ತುಕೊಂಡು ತಿನ್ನುವಂತ ಸಮಯ. ಅದೇ ಸಮಯಕ್ಕ ಎಲ್ಲಾ ಸೀಮೆಗೆ ಮಳೆ ಆಗ್ಯದ, ಆದ್ರೆ ಕಕ್ಕಳ ಮೇಲೆ ಗ್ರಾಮಕ್ಕೆ ಮಾತ್ರ ಮಳೆ ಇಲ್ಲ. ಬರಗಾಲ ಬಿತ್ತು. ಎಷ್ಟು ಬರಗಾಲ ಬಿತ್ತು ಅಂತಂದ್ರೆ ಗುಬ್ಬಿಗಳಾಗಿರ್ಬೋದು, ಕಾಗಿಗಳಾಗಿರ್ಬೋದು, ಪಶು ಪಕ್ಷಿಗಳಾಗಿರ್ಬೋದು, ನೀರಿಲ್ಲದೆ ಆಹಾರವಿಲ್ಲದೆ ಅಲ್ಲೇ ಬಿದ್ದು ಒದ್ದಾಡಿ ಪ್ರಾಣವನ್ನು ಕಳುಕೊಂಡು. ಮನುಷ್ಯರು ಏನು ಮಾಡಬೇಕು? ಇದ್ದವರು ಮನೆಯೊಳಗ ಜೋಳ ಇತ್ತು, ಕರೆ ಇರುತ್ತನಕ ಉಂಡ್ರು. ಇವ್ರದ್ದು ಹಂಗಲ್ರಿ, ಮನಿ ಯಾವತ್ತು ಖಾಲಿ. ಲಚ್ಚಪ್ಪರ ಮನಿ ಖಾಲಿ. ಮನೆಯೊಳಗೆ ಏನೂ ಇಲ್ಲ, ಕಾಳು ಕಡಿಗಳು ಇಲ್ಲ. ಕಡು ಬಡತನ. ಇನ್ನೊಬ್ಬರ ಮನೆಯೊಳಗೆ ಸಾಲ ಮಾಡಿ ಬೇಡಿಕೊಂಡು ತಿಂದಾದ್ರೂ ಬದುಕಬೇಕು ಅಂತಂದ್ರೆ ಅವರೇ ಬೇಡಿಕೊಳ್ಳು ತಿನ್ನುವಂತ ಸಮಯದೊಳಗೆ ಇವರಿಗೆಲ್ಲಿ ಆಗತ್ತದ? ಅಂತ ಕಡು ಬಡತನದೊಳಗ ಶಿವ ಎನ್ನುತ್ತ ಕಾಲವ ಕಳೆಯುತ್ತ ಸದಾಸು ಮನವ ಕಾಯೋ ದೇವ, ಭವಬಂಧನದೋಳು ಸಿಲುಕಿದನಯ್ಯ, ಭವಪಾಶ ಬಿಡಿಸು ಕಾಯೋ ಗುರು ಶಂಭೋಲಿಂಗ ಅನ್ನುವಂತೆ ಶಿವನನ್ನ ಮೊರೆ ಹಿಡುತ್ತಾ ಇದ್ದಾರೆ. ಶಿವನನ್ನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಶಿವನೇ, ಭಗವಂತ, ಇದೆಂಥ ಸ್ಥಿತಿ ತಂದೆಯೋ ನನ್ನಪ್ಪ. ಬಡತನದ, ಬರಗಾಲದ, ಹ್ಯಾಂಗ ಮಾಡಬೇಕು ಅಂತ ತಿಳ್ಕೊಂಡು ದುಃಖಿಸುತ್ತಿರುವಾಗ ಇನ್ನೊಂದು ಘಟನೆಯ ಜರುಗುತ್ತಾ ಇದೆ. ಅದು ಏನು ಅಂತಂದ್ರೆ, ಆ ಸಿದ್ಧಲಿಂಗನ ತಂದೆಯಾಗಿರುವಂತ ಲಚ್ಚಪ್ಪಗ ರೋಗ ಅಂಟಿಕೊಂಡಿತ್ತು. ಒಂದು ಕಾಯಿಲೆ ಬಂತು. ಎಂಥ ಕಾಯಿಲೆ ಬಂತು ಅಂತಂದ್ರೆ ಮರಣ ಆಗುವಂತ ಸಮಯ ಬಂತು. ಈಗೂ ಹಾಗೂ ಅನ್ನುವಂಥ ಸಮಯ ಬಂತು. ಕಂಡ ದೇವರಿಗೆ, ಕಂಡ ಗುರುಗಳ ಕಡೆಗೆ, ಕಂಡ ವೈದ್ಯರ ಕಡೆಗೆ ತೋರಿಸ್ತಾ ಇದ್ದಾರೆ. ಯಾರು ಕರುಣೆಯನ್ನು ತೋರಲಿಲ್ಲ, ಯಾರು ಕಣ್ಣು ತೆಗೆಯಲಿಲ್ಲ,
ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಹಣೆ ಬರಕ ನಾವೇ ಹೊಣೆಗಾರರು. ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನ ಕಳೆಯಲಾರರು. ನಮ್ಮ ಸಂಬಂಧಿಕರಂತ ತಿಳ್ಕೊತೀವಿ ನಾವು, ಯಾರು ಅಲ್ಲ. ನಮ್ಮ ಒಂದು ಪುಟ್ಟಾಗ ಒಂದು ರೊಟ್ಟಿ ಇರೋ ತನಕ ಎಲ್ಲ ನಾಯಿಗಳು ಬಂದು ನಿಂದಿರ್ತಾವಂತ್ರಿ. ಅದೇ ಒಂದು ಅನ್ನ, ಒಂದು ತುತ್ತು ರೊಟ್ಟಿಗಾಗಿ ನಾವು ಇನ್ನೊಬ್ಬರ ಮನೆಯೊಳಗೆ ಕೂಲಿ ನಾಲಿ ಮಾಡುವಾಗ ಆ ನಾಯಿಗಳಂತ ಇದ್ದಾಗ ಮೆರೆದಿದೆಯೋ, ನನ್ನಂಗೆ ನೀ ಬೇಡಿಕೊಂಡು ತಿನ್ನುವಂಥದ್ದಂತ್ರಿ. ನಮ್ಮ ಮನೆಯೊಳಗೆ ಇದ್ದಿರುವಂಥ ರೊಟ್ಟಿ ತಿಂದಿರುವಂಥ ನಾಯಿ. ಇದರ ಅರ್ಥ ನೀವೇ ತಿಳ್ಕೊಂಡಿರ್ಬೇಕು, ಅದನ್ನು ಬಿಡಿಸಿ ಹೇಳೋದು ಬೇಕಾಗಿಲ್ಲ. ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನ ಕಳೆಯಲಾರರು. ಚಂದಿದ್ದಾಗ ಯಾರೂ ಬರುವುದಿಲ್ಲ. ಯಾರೊಬ್ಬ ಹೆಣ್ಮಗಳು ತವ್ರ ಮನೆಯೊಳಗ ಕಾಕಾಗ ಆರಾಮಿದ್ದಿಲ್ಲಂತ. ಅವ್ರ ಗಂಡಿಗೆ ಹೇಳ್ತಾರಂತ, ಏನ್ರಿ ನಮ್ಮ ಕಾಕಾಗ ಮಾತು ಕಟ್ಟಾಗ್ಯಾವ, ಕಣ್ಣು ಮುಚ್ಚಾಕ ತಯಾರಾಗ್ಯಾನ, ಮತ್ತ ಮಂದಿ ಹೋಗಿ ಎಲ್ಲರೂ ಮಾತಾಡಿಸ್ಕೊಂಡು ಬರ್ತಾ ಇದ್ದಾರೆ, ಮತ್ತ ನಾನು ಹೋಗಲಿಲ್ಲ ಅಂತಂದ್ರೆ ಜನರಿಗೆ ಅದು ಏನಾಗತ್ತಂತಂದ್ರೆ ಕೆಟ್ಟ ಸಂದೇಶ ಕಳಿಸಿದಂಗೆ ಆಗ್ತದ. ಅದಕ್ಕೆ ನಮ್ಮ ಕಾಕ ಹೋಗಿ ನಾ ಮಾತಾಡಿಸ್ಕೊಂಡು ಬರ್ತೀನಿ. ಅವಾಗ ಗಂಡ ಅಂತ ಆಯ್ತು ಬಿಡು ಹೋಗಿ. ಯಾಕೆಂತಾರೆ ನಮ್ಮ ಅಕ್ಕ ತಂಗಿಯರು ತವ್ರ ಮನೆಗೆ ಹೋಗ್ತೀನಿ ಅಂತ ಸಂಕಲ್ಪ ಮಾಡಿದ್ರ ಕಳಿಸಿದ್ರ ಅದು ಗಂಡನು ರಾಜ ಆಗಿರ್ತಾನ. ಅಲ್ಲೇನು ಹೋಗ್ತಿ ಬಿಡು ತವ್ರ ಮನೆಗೆ ಅಂತ ಅನ್ರಿ, ಮನ್ಯಾಗ ಭೂಕಂಪ. ಈ ಕಡೆ ಗಂಗಾಳಚೇರಿ ಆ ಕಡೆ ಬೀಳ್ತಾವ, ಆ ಕಡೆ ಗಂಗಾಳಚೇರಿ ಈ ಕಡೆ ಬೀಳ್ತಾವ. ಯಾಕ? ತವ್ರ ಮನೆಗೆ ಹೋಗ್ತೀನಿ ಅಂತ ಕಳಿಸಿದ್ರ ನಮ್ಮ ಹಣೆ ಬರ ಚಂದ್ರಿ. ಇಲ್ಲ ಅಂತಂದ್ರೆ ಬೆಕ್ಕು ಒಲಿ ಒಳಗೆ ಮನ್ಕೊಂಡದಂತ ತಿಳ್ಕೋಬೇಕು. ನಾಯಿ ಮೇಲೆ ಹಾಕಿ ಬೈದು, ಎಮ್ಮಿ ಮೇಲೆ ಹಾಕಿ ಬೈದು, ಇದಕ್ಕೆ ಬಂಧು ಬಾಂಧವ್ರು ಬೇಕಾ, ಏನ್ ಬೇಕಾ, ಒಂಟಿ ಮಿಗಡಿ ಇರ್ತದ, ಇದಕ್ಕೇನು ಬೇಕು ಅಂತ ತಿಳ್ಕೊಂಡು ಒಟ್ಟ ಬೈದು. ಅದಕ್ಕೆ ತವ್ರ ಮನಿ ಅಂತಂದ್ರೆ ಹಂಬಲ. ಹಂಗ ಇಲ್ಲಿ ನನ್ನ ತವ್ರ ಮನೆ ಒಳಗೆ ನನ್ನ ಕಾಕಾಗ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಅಂದಳು. ಆಯ್ತು ಬಿಡು ಅಂತ ತಿಳ್ಕೊಂಡು ಗಂಡಂದ ಬರುವಾಗ ಈ ಹೆಣ್ಣುಮಗಳು ಮತ್ತು ಕಾಕಾಗ ಹಂಗೆ ಮಾತಾಡ್ಸಕ್ಕೆ ಹೋದ್ರೆ ಹೆಂಗೆ ಅಂತ ತಿಳ್ಕೊಂಡು ಜಿಲೇಬಿ ಮಾಡ್ತಾಳ, ಬೇಸನ ಮಾಡ್ತಾಳ, ಉಂಡಿ ಮಾಡ್ತಾಳ, ನಾನಾ ಥರಗಳು ಬೈಕಿ ಬುತ್ತಿ ಹೆಂಗೆ ತಗೊಂಡು ಹೋಗ್ತಾರೆ ಹಂಗೆ ಬುತ್ತಿ ತಯಾರು ಮಾಡಿದಳು. ಯಾರಿಗಿರಿ? ಕಾಕಾಗ ಮಾತಾಡ್ಸಕ್ಕೆ ಬರಾಕ. ಕಾಕಾಗ ಮಾತಾಡ್ಸಕ್ಕೆ ಹೊಂಟ ಬಂದಳು. ಎಲ್ಲ ಬುತ್ತಿ ಮಾಡಿಕೊಂಡು ಬ್ರೆಡ್ ತಗೊಂಡು ಬಿಸ್ಕಿಟ್ ತಗೊಂಡು ಎಲ್ಲ ತಗೊಂಡು ಬಂದಳು. ಎಲ್ಲಿಗಿರಿ? ತವ್ರ ಮನೆಗೆ ಬಂದಳು. ಈ ಕಡೆ ಕುಂದು ನೋಡ್ರಿ, ಆ ಕಡೆ ಬರೋರು ಕೂಡ್ತಾರ ಹೋಗ್ತಾರೆ, ಈ ಕಡೆ ನೋಡ್ರಿ ನಮ್ಮ ಕಡೆ. ನಿಮ್ಮ ಲಕ್ಷ್ಯ ಆ ಕಡೆ ಹೋಯ್ತು, ನಮ್ಮದು ಪುರಾಣ ತಪ್ತದ ರೀ. ಈ ಕಡೆ ಬರ್ತಾರ ಕೂಡ್ತಾರ, ಅಲ್ಲಿ ಕುಡಿಸ್ತಾರ, ಕುಡಿಸೋರು ಅದಾರ, ಕೂಡೋರು ಅದರಲ್ಲಿ. ಈ ಕಡೆ ನೋಡ್ರಿ ಅವನು. ಯಾಕಂದ್ರೆ ಇದ್ದವರು 4 ಮಂದಿ, ನಾವು ಭಾಳಷ್ಟು ಜನ ಇದ್ದವರು ಹೇಳಿದರು, ಏನು ಮಾಡ್ತೀವಿ ಊರು ಸಣ್ಣದ. ಎಲ್ಲಿ ಬಂದಳು ಮನೆಗೆ, ಬುತ್ತಿ ರೊಟ್ಟಿ ಹೊತ್ಕೊಂಡು ಎಲ್ಲ ಒಂದು ತಲೆ ಮೇಲೆ ಹೊತ್ಕೊಂಡು ಬಂದಳು. ಎಲ್ಲಿಗೆ ಬಂದಳು? ನೇರವಾಗಿ ಕಾಕನ ಮನೆಗೆ ಬಂದಳು. ಕಾಕ ಹಾಸಿ ಹಿಡಿದಿತ್ತು, ಹಾಸಿಗೆ ಒಳಗೆ ಎಲ್ಲ ಮುಗಿದಿತ್ತು. ಕಣ್ಣು ಮುಚ್ಚಾಕ ತಯಾರಾಗ್ಯಾನ. ಅವಾಗ ಮಾತಾಡ್ಸಕ್ ಬಂದಾಳು ಈ ಹೆಣ್ಣು ಮಗಳು. ಕಾಕಾ ಕಾಕಾ, ನಾ 100 ಕಿಲೋಮೀಟರ್ನಿಂದ ಬಂದೀನಿ ಕಾಕಾ, ಸ್ವಲ್ಪ ಕಣ್ಣು ತೆಗಿ. ಕಣ್ಣು ಮುಚ್ಚಾಕ ತಯಾರಾಗ್ಯದದು ಜಕುಮಾರ. ಈಕಿ ಮಾತಾಡ್ಸಕ್ ಬಂದಾಳ ಮಗಳು. ಕಾಕಾ, ನಾ 100 ಕಿಲೋಮೀಟರ್ ಬಂದೀನಿ ಕಾಕಾ, 4 ಮಾತಾಡು, ಹೃದಯ ತುಂಬಿ ನಿನ್ನ ಕಣ್ಣುಗಳನ್ನು ತೆಗಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾಳೆ ಮಗಳು. ಕಣ್ಣು ಮುಚ್ಚಾಕ ತಯಾರಾಗ್ಯದ. ಅದು ಹಿಂಗೆ ಮಾಡ್ತದ, ಗೋಣ್ ಹಾಕ್ತದ, ಮುಗೋದದ ನಂದು ಅಂತದ. ಕಾಕ, ನಿನ್ನ ಸಲುವಾಗಿ ಬ್ರೆಡ್ ತಗೊಂಡು ಬಂದೀನಿ, ಬಿಸ್ಕಿಟ್ ತಗೊಂಡು ಬಂದೀನಿ, ಜಿಲೇಬಿ ತಗೊಂಡು ಬಂದೀನಿ. ಕಾಕಾ, ಒಂದು ತುತ್ತು ತಿನ್ನು ಅಂತಾಳ. ತಿನ್ನುವಾಗ ಯಾನನ ಮಕ್ಕಳು ತಂದು ಕೊಡ್ಲಿಲ್ರಿ. ಮುದುಕ ತಿಂತೀನೋ, ಬಾಯಿ ರುಚಿ ಇಲ್ಲೋ, ಏನಾದ್ರೂ ಒಂದು ಚಾಕ್ಲೇಟ್ ತಂದು ಕೊಡ್ರು, ಏನಾದ್ರೂ ಒಂದು ಬಿಸ್ಕಿಟ್ ತಂದು ಕೊಡ್ರು ಅಂತಂದಾಗ ಮುದೋಡೆ ನಿನಗೆ ಎದಕ್ಕೆ ಬೇಕು ಚಾಕ್ಲೇಟ್ ಅಂತ ಬೈದರು ನಾವೇ. ತಿನ್ನಬೇಕನ್ನುವಂಥ ಸಮಯದೊಳಗೆ ತಿನ್ನಿಸಲಾರದಂಥ ಮಕ್ಕಳು ನಾವು. ಆ ಹೆಣ್ಮಗಳಂತಾಳೆ, ಕಾಕಾ,
ನಾನು ಬ್ರೆಡ್ ತಗೊಂಡು ಬಂದೀನಿ, ಬಿಸ್ಕಿಟ್ ತಗೊಂಡು ಬಂದೀನಿ, ಒಂದು ತುತ್ತು ತಿನ್ನು ಅಂತಾಳ. ಗೊಟ್ಟ ಹಾಕಿ ನೀರು ಹಾಕಬೇಕ್ರಿ. ದನಗಳಿಗೆ ಗೊಟ್ಟ ಹಾಕ್ತಾರೆ ನೋಡ್ರಿ ನೀರು ಕುಡಿಯುವಾಗ. ಹಾಂಗ ನೀರು ಹೋಗವಲ್ದು. ಈಕಿ ಕಲ್ಲಿನಂತೂ ಬೂಂದೆ ಮಾಡ್ಕೊಂಡು ಬಂದಾಳ, ಕಟ್ಟಿಗೆ ಅಂತೂ ಜಿಲೇಬಿ ಮಾಡ್ಕೊಂಡು ಬಂದಾಳ, ಕಟ್ಟುಗು ಬ್ರೆಡ್ ಬಿಸ್ಕಿಟ್ ತಂದಾಳ, ತಿನ್ನಂತಾಳ. ಅದೇನು ತಿನ್ನಬೇಕು? ಎಷ್ಟು ಅನ್ನೋದ್ರೊಳಗೆ ಆ ಮನ್ಯಾಗ ಮೊಮ್ಮಕ್ಕಳಿದ್ದು ಮುತ್ಯಾಗ ಯಾರ ಮಾತಾಡ್ಸಕ್ಕೆ ಬಂದಾರ, ಏನೋ ಚೀಲ್ದಾಗ ತಂದಾರ ಅಂತ ತಿಳ್ಕೊಂಡು ಇನ್ನೇನು ಆ ಮುದುಕನ ಜೊತೆಗೆ ಮಾತಾಡೋದ್ರೊಳಗೆ ಮೊಮ್ಮಕ್ಕಳು ಬಂದು ಆ ನಾಯಿ ಹೆಂಗೆ ಎಳ್ಕೊಂಡು ಹೋಗ್ತಾವ್ರಿ, ಬುತ್ತಿ ದರ ದರ ಎಳ್ಕೊಂಡು ಅದನ್ನೂ ದಕ್ಲಿಲ್ರಿ ಮುದುಕಗೆ. ಇಟ್ಟನ ಕಾಕ ಮಗಳು ಬಂದಳಂತಂದ ಮೇಲೆ ಆಕೆ ಪಾಪ ತಾಯಿ ಬಂದು, ಸಣ್ಣವು ಬಂದಳು. ಮಗಳೇ ಯಾವಾಗ ಬಂದೆ? ಸಣ್ಣವ ಈಗ ಬಂದಿನವ್ವ. ಕಾಕಂದು ಮುಗಿದದು. ಈಕಿ ಮಾತಾಡ್ಸಕ್ಕೆ ಬಂದಕ್ಕೆ ಏನಂತ ಗೊತ್ತ, ಧೈರ್ಯ ಮತ್ತೆ ಹೇಳ್ಬೇಕಿಲ್ರಿ. ಕಾಕಂದು ಮುಗಿದದು. ಕಾಕ ಕಣ್ಣು ನೆಟ್ಟಗೆ ಮಾಡ್ಯಾನ. ಆ ಹೆಣ್ಮಗಳ ಪಾಪ ಇನ್ನೂ ಒಂದು 4 ಒಪ್ಪತ್ತು, ಅದು ಮುದುಕ್ ಇನ್ನೂ ಒಂದು 4 ಒಪ್ಪತ್ತು ಇರ್ಬೇಕಂತದ, ಮಾತಾಡಬೇಕಂತದ, ಮಾತ ಬರವಲ್ದು ಕೇಳ್ತದ. ಕಾಕ ಮುಗಿದದ, ಕಣ್ಣು ಅಟ್ಟಿ ಮಿಣಕ್ ಬಿಡ್ತದ. ಏನು ಯಾವಾಗ ಅಂತದು ಗೊತ್ತಿಲ್ಲ. ಸಣ್ಣವ ಅಂತ ಈಕಿ ಅಂತಾಳ. ಅನ್ಕೊಂತೀಯ ಮತ್ತಕ್ಕಿ ಸಣ್ಣವ ಮಾತಾಡ್ತ. ಸಣ್ಣವ ಹಿಂದೆ 3 ತಿಂಗಳ ಹಿಂದೆ ನಾ ಬಂದಿದ್ದೆ, ಇಟ್ಟು ದಪ್ಪ ಇದ್ದಿ, ಹಿಂಗ್ಯಾಕೆ ತೆಳ್ಳಗಾಗಿದಿ ಅಂತಂದಾಗ ಅಕ್ಕಿ ಅಂತಾಳಂತ, ಯವ್ವ ನಾ ಏನು ಮಾಡಲಿ, ಇದು 3 ತಿಂಗಳಿತ್ತು ಹಾಸಿಗೆ ಹಿಡಿದು. ಗಂಡನ ಕಡೆಗೆ ಕೈ ಮಾಡಿ ತೋರಿಸ್ತಾಳ ಈಕಿ ಹೆಣ್ಮಗಳು. ಏನಂತ್ರಿ, ಇದು 3 ತಿಂಗಳಾಯ್ತತ್ತ ಮಗಳೇ ಹಾಸಿಗೆ ಹಿಡ್ದದ. ಇದು ಯಾವಾಗ ಒಂದಕ್, ಇದು ಯಾವಾಗ ಎರಡಕ್, ಇದಕ್ಕೆ ತೊಳೆದು 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 ಯವ್ವ ಕೂಳು ಹೋಗೋವಲ್ದು, ಯಾವಾಗ ಹೋಗಿತ್ತಂತ ಕುಂತೀನಿ ಅಂತಾಳ. ಲಟ್ಗಿ ಮುರಿತಾಳ. ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನ ಕಳೆಯಲಾರರು. ಇವರು ಬಂಧನ ಮಾಡಿ ಹೋಗ್ತಾರ, ಬಂಧನ ಕಳೆಯುವುದಿಲ್ಲ. ನಿಜವಾಗಿರುವಂತ ಬಂಧನ ಕಳೆಯಬೇಕು ಅಂತಂದ್ರೆ ಅದು ಸದ್ಗುರುನಾಥ ಪರಮಾತ್ಮ ಗುರುವಿನ ಅಂತಃಕರಣಿದ್ದಾಗ ಮಾತ್ರ ನಮ್ಮ ಬಂಧನ ಪರಿಹಾರ ಆಗುತ್ತದೆ. ಕರೆ ಇಲ್ಲಿ ಲಚ್ಚಪ್ಪಗ ರೋಗದಿಂದ ಬಳಲುತ್ತಾ ಇದ್ದ. ಕಾಯಿಲೆ ಬಂತು. ಈಗಿನಂಗ ವೈದ್ಯರಿರ್ಲಿಲ್ಲ ಆಗಿನ ಸಮಯದೊಳಗೆ. ಈಗೇನು ಬಿಡ್ರಿ, ರಗಡ ಮಂದಿ ಡಾಕ್ಟರ್ ಅದಾರ. ದನಗಳಿಗೆ ಒಬ್ಬವನೇ ಡಾಕ್ಟರ್ ರೀ. ಮನುಷ್ಯನಿಗೆ ಎಷ್ಟು ಮಂದಿ ಡಾಕ್ಟರ್ ಗೊತ್ತನ್ರಿ? ಕೂದಲ ನೋಡೋವ ಬೇರೆ, ಕಣ್ಣು ನೋಡೋವ ಬೇರೆ, ಕಿಡ್ನಿ ನೋಡೋವ ಬೇರೆ, ಮೂಗು ನೋಡೋವ ಬೇರೆ. ಎಷ್ಟದ್ರ ಎಷ್ಟು ಶೃಂಗಾರ ಆಗ್ತದೆ ಮನುಷ್ಯನಿಗೆ. ಎಷ್ಟು ಮಂದಿ ಡಾಕ್ಟರ್ ಸಾಲ ಹೊಲ್ದಿದ್ದಕ್ಕೆ. ದನಗಳಿಗೆ ಒಂದೇ ಒಬ್ಬನೇ ಡಾಕ್ಟರ್ ಅದಾರ, ಮನುಷ್ಯನಿಗೆ ಹಂಗಲ್ರಿ. ನರ ನೋಡೋವ ಬೇರೆ, ಸ್ಕ್ಯಾನಿಂಗ್ ಮಾಡೋವ ಬೇರೆ, ಹಲ್ಲು ನೋಡೋವ ಬೇರೆ, ಪಿಚ್ಚು ನೋಡೋವ ಬೇರೆ, ಕಣ್ಣು ನೋಡೋವ ಬೇರೆ. ಎಷ್ಟು ಮಂದಿ ಇದ್ರು ಡಾಕ್ಟರ್, ಎಷ್ಟು ಮಂದಿ ಇದ್ರು ಜೀವ ಉಳಿಸಕ್ಕಾಗಿಲ್ಲ ಡಾಕ್ಟರ್ಗಳಿಗೆ. ಮ್ಯಾಲೆ ಚುಚ್ಚಾರಿ ಇವರು. ಭವರೋಗ ವೈದ್ಯ ಈಗಿನ ಸಮಯದೊಳಗ. ಅವಾಗ ಸೌಕರ್ಯನೂ ಇರಲಿಲ್ಲ, ಸೌಕರ್ಯನೂ ಇರಲಿಲ್ಲ. ಹೀಗಿರುವಾಗ ಆವ ವಿದ್ಯೆ ಕಲಿತೋಡೇನು ಸಾವ ವಿದ್ಯೆ ಬೆನ್ನು ಬಿಡುದು ಅನ್ನುವಂತೆ ತಾಯಿ ಗರ್ಭದಿಂದ ಹುಟ್ಟಿ ಬಂದಿರುವಂತ ನಾವು ಬರುವಾಗೂ ಏನೂ ತಂದಿಲ್ಲ. ಬೆನ್ನಿಗೊಂದು ಮುದ್ರೆಯನ್ನು ಒತ್ತಿದ್ದಾನೆ, ಏನೋ ಮರಣ ಅಂತ ತಿಳ್ಕೊಂಡು ಒತ್ತಿದ್ದಾನೆ. ಭೂಮಿಯ ಋಣ, ತಾಯಿಯ ಋಣ, ಗುರುವಿನ ಋಣ ಮುಗಿದ ಮೇಲೆ ಇಲ್ಲಿ ಯಾರಿಗೆ ಅವಕಾಶವಿಲ್ಲ. ರಾಜನಾದರೇನು, ಪೋತ್ರಾಜನಾದರೇನು, ಮಂತ್ರಿ ಆದ್ರೇನು, ಕಂತ್ರಿ ಆದ್ರೇನು, ಮರಣ ಅಲ್ಲಿಗೆ ಹೋಗಲೇಬೇಕು. ಎಲಿಗಿರಿ ಸುಡಗಾಡಗಟ್ಟಿಗೆ. ಹಂಗೆ ಇಲ್ಲಿ ಆ ಲಚ್ಚಪ್ಪನ ಪ್ರಾಣ ಪಕ್ಷಿ ಆರಿ ಹೋಯಿತು. ತಾಯಿ ದುಃಖಿಸುತ್ತಾ ಇದ್ದಾಳೆ. ಗಂಡು ದುಡಿದ್ರು ಬಡತನ ನೀಗವಲ್ದು, ಹೆಂಡತಿನ ದುಡಿದ್ರು ನೀಗವಲ್ದು, 3 ಮಕ್ಕಳು ದುಡಿದ್ರು ಬಡತನ ನೀಗವಲ್ದು. ಅಂತ ಒಂದು 2 ಕಣ್ಣಿನಂತೆ ಇರುವಂತ ಒಂದು ಕಣ್ಣು ಹೋದಾಗ ಎಷ್ಟು ದುಃಖ ಆಗತ್ತದ ಅನ್ನೋದಕ್ಕ ಆ ತಾಯಿ ನಾಗಮ್ಮ ತಾಯಿ ಕಣ್ಣೀರವನ್ನು ಇಡುತ್ತಾ ಇದ್ದಾಳೆ. ಏ ಭಗವಂತ, ನಾವು ಮಾಡಿರುವಂತ ಕರ್ಮ ದೋಷದಿಂದ ಈ ಜನ್ಮದೊಳಗೆ ನನಗೆ ಮುತ್ತೈದತನವನ್ನು ನೀನು ಕಸಿದುಕೊಂಡು ನನ್ನಪ್ಪ. ಎಲ್ಲ ತರದಕ್ಕಿಂತಲೂ ತಾಯಿಂದರಿಗೆ ಎಲ್ಲ ಸಂಪತ್ತಕ್ಕಿಂತಲೂ ದೊಡ್ಡ ಸಂಪತ್ತು ಯಾವುದು ಅಂತಂದ್ರೆ ಮುತ್ತೈದತನದ ಸಂಪತ್ತು.
ಆ ಮುತ್ತೈದತನದ ಸಂಕಲ್ಪ ಸಂದೇಶ ಏನು ಅಂತಂದ್ರೆ ಹಣಿಗೆ ಕುಂಕುಮ ಆಗಿರಬಹುದು, ಮೂಗಿನೊಳಗೆ ನತ್ತಾಗಿರಬಹುದು, ಕೊಳ್ಳಾಗ ತಾಳಿಯಾಗಿರಬಹುದು, ಕಾಲಾಗ ಕಾಲುಂಗಿರಾಗಿರಬಹುದು, ಕೈಯಾಗ ಹಸಿರು ಬಳೆಗಳಾಗಿರಬಹುದು. ಈ 5 ತನಗಳು ಯಾರಲ್ಲಿ ಇರ್ತದ ಅವರು ಮುತ್ತೈದತನ. ಅಂತ ಒಂದು ಮುತ್ತೈದತನವನ್ನ, ಆ ಮುತ್ತೈದತನವನ್ನು ಕಳೆದುಕೊಂಡಿರುವಂತ ತಾಯಿ ನಾಗಮ್ಮ ತಾಯಿ ದುಃಖವನ್ನು ಪಡ್ತಾ ಇದ್ದಾಳೆ. ಯಾವ ರೀತಿ ಹಂಗ ಕಳಿಯಲವ ಬಾಳನ್ನ ಶಿವ ವೈದ ಮುತ್ತೈದಿತನ. ಹಂಗ ಕಳಿಯಲವ ಬಾಳನ್ನ ಶಿವ ವೈದ ಮುತ್ತೈದಿತನ. ಬರದ ಹಣಿಯಾಗ ಒಂಟಿತನ, ಬರದ ಹಣಿಯಾಗ ಒಂಟಿತನ. ಯಾಕುಟ ಶಾನೋ ಶಿವನನ್ನ. ಹಂಗ ಕಳಿಯಲವ ಬಾಳನ್ನ ಶಿವ ವೈದ ಮುತ್ತೈದಿತನ. ಹಂಗ ಕಳಿಯಲವ ಬಾಳನ್ನ ಶಿವ ವೈದ ಮುತ್ತೈದನ. ನನ್ನ ಬದುಕು ಕಣ್ಣೀರಾಯ್ತು, ಹಣೆಯಲ್ಲಿ ಕುಂಕುಮ ಅಳಿದಾಯ್ತು. ನನ್ನ ಬದುಕು ಕಣ್ಣೀರಾಯ್ತು, ಹಣೆಯಲ್ಲಿ ಕುಂಕುಮ ಅಳಿದಾಯ್ತು. ಶಿವಾನಂದ ಎಲ್ಲ ಕರುಣೆ ಯಾಕುಟ ಶಾನೋ ಶಿವನನ್ನ. ಹೆಂಗ ಕಳಿಯಲವ ಬಾಳೆನ್ನ ಶಿವ ವೈದ ಮುತ್ತೈದಿತನ. ಹೆಂಗ ಕಳಿಯಲವ ಬಾಳೆನ್ನ ಶಿವ ವೈದ ಮುತ್ತೈದಿತನ. ಬರದ ಹಣಿಯಾಗ ಒಂಟಿತನ, ಬರದಾಗ ಹಣಿಯಾಗ ಒಂಟಿತನ. ಯಾಕುಟ ಶಾನೋ ಶಿವನನ್ನ. ಹೆಂಗ ಕಳಿಯಲವ ಬಾಳೆನ್ನ ಶಿವ ವೈದ ಮುತ್ತೈದಿತನ. ಯಾವ ಪಾಪನ ಮಾಡಿದನ ದೇವರ ವೈದ ಪತಿಯನ್ನ. ಯಾವ ಪಾಪನ ಮಾಡಿದನ ದೇವರ ವೈದ ಪತಿಯನ್ನ. ಶಿವಾನಿಲ್ಲ ಅಂತ ಕರುಣ. ಹೆಂಗ ಕಳಿಯಲವ ಬಾಳೆನ್ನ ಶಿವ ವೈದ ಮುತ್ತೈದಿತನ. ಹೆಂಗ ಕಳಿಯಲವ ಬಾಳೆನ್ನ ಶಿವ ವೈದ ಮುತ್ತೈದಿತನ. ಹಣಿಯಾಗ ಬರದನ ಒಂಟಿತನ, ಹಣಿಯಾಗ ಬರದನ ಒಂಟಿತನ. ಯಾಕುಟ ಶಾನೋ ಶಿವನನ್ನ. ಹೆಂಗ ಕಳಿಯಲವ ಬಾಳೆನ್ನ ಶಿವ ವೈದ ಮುತ್ತೈದಿತನ. ಹೆಂಗ ಕಳಿಯಲೋ ಬಾಳೆನ್ನ ಶಿವ ವೈದ ಮುತ್ತೈದಿತನ. ಶಿವ ವೈದ ಮುತ್ತೈದಿತನ. ಆ ತಾಯಿ ನಾಗಮ್ಮ ತಾಯಿ ಕಣ್ಣೀರನ್ನು ನಿಡುತ್ತಾ ಇದ್ದಾಳೆ. ಹ್ಯಾಂಗ ಕಳೆಯಲವ್ವ ಬಾಳನ್ನ ಶಿವ ವೈದಾನ ನನ್ನ ಮುತ್ತೈದತನ. ಮುತ್ತೈದತನದ ಒಡೆಯನಾಗಿರುವಂತ ನನ್ನ ಪತಿರಾಯ, ಈ ಶರೀರಕ್ಕೆ ಒಡೆಯನಾಗಿರುವಂತ ರಾಜನಾಗಿರುವಂತ ನನ್ನ ಹಿರಿಯ, ನನ್ನ ಗಂಡ ನನ್ನನ್ನು ಬಿಟ್ಟು ಅಗಲಿ ಹೋಗಿದ್ದಾನೆ ಅಂತ ತಿಳ್ಕೊಂಡು ಆ ತಾಯಿ ಕಣ್ಣೀರಿಡುತ್ತಾ ಇದ್ದಾಳೆ. ಬಾಲಕನಾಗಿರುವಂತ ಸಿದ್ದಪ್ಪನು ಸಹ ಕಣ್ಣೀರಿಡುತ್ತಾ ಇದ್ದಾನೆ. ಆ ನಾಗಮ್ಮ ತಾಯಿ 3 ಮಕ್ಕಳನ್ನ ತೆಕ್ಕಿ ಹಾಕಿಕೊಂಡು ಬೋರಾಡಿ ಅಳುತ್ತಾ ಇದ್ದಾಳೆ. ಮಕ್ಕಳೇ, ನಿಮ್ಮಪ್ಪ ಯಾರು ಅಂತಂದ್ರೆ ನಾ ಏನು ಹೇಳಲಿ? ಮಣ್ಣಿಂದ ಕಾಯ ಮಣ್ಣಿಗಾಗಿ ಅನ್ನುವಂತೆ ಆ ಶಿವಲಿಂಗಮ್ಮ ಸಣ್ಣವಳು ಇದ್ದಳು. ಇವ ಯಾಕೆ ಅಳ್ತಾ ಇದ್ದೀಯ? ಅಪ್ಪ ಹಿಂಗ್ಯಾಕ ಕುಂತಾನ? ಅಪ್ಪ ಮಾತಾಡ್ತಾ ಇಲ್ಲ ಅಂತ ತಿಳ್ಕೊಂಡು ಏನು ಅರಿಯದಂತ ಆ ಕಂದ ಶಿವಲಿಂಗಮ್ಮ ಅಪ್ಪನ ಬಗ್ಗೆ ಕೇಳ್ತಾ ಇದ್ದಾಳೆ. ಏನು ಗುರ್ತಾವ್ ಕೂಶಿಗೆ? ನಮ್ಮ ಅಪ್ಪನ ಪ್ರಾಣ ಪಕ್ಷಿ ಹಾರಿ ಹೋಗಿದಂತ ತಿಳ್ಕೊಂಡು ಏನು ಅರಿಯದಂತ ಕಂದಳು ಕೇಳ್ತಾ ಇದ್ದಾಳೆ. ಇವ ಅಪ್ಪ ಯಾಕೆ ಹಿಂಗ ಕುಂತಾನ? ಮಂದಿ ಯಾಕ ನೆರೆದಾರ? ಯಾಕೆ ಅಳ್ತಾ ಇದ್ದೆ ಅಂತ ತಿಳ್ಕೊಂಡು ಕೇಳುತ್ತಿರುವಾಗ, ಮಗಳೇ, ನೀನು ಕೇಳುವಂತ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ. ನೀನು ಕೇಳುವಂತ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ ತಾಯಿ. ಆ ಪ್ರಶ್ನೆ
ಪ್ರಶ್ನೆಯಾಗಿ ಉಳ್ಕೊಂಡಿದೆ ಮಗಳೇ. ಚಿಂತೆಯನ್ನು ಮಾಡುವುದರು ಅಂತ ತಿಳ್ಕೊಂಡು ಆ 3 ಮಕ್ಕಳನ್ನು ತೆಕ್ಕಿ ಹಾಕೊಂಡು ಅಳುತ್ತಿರುವಾಗ ವಿಶ್ವಕರ್ಮರ ಮನಿತನ ಒಂದೇ ಇತ್ತು ಕಕ್ಕಳ ಮೇಲಿ ಒಳಗ. ಎಲ್ಲರಿಗೆ ಬೇಕಾಗಿದ್ದರು. ಲಚ್ಚಪ್ಪ ಎಲ್ಲರಿಗೆ ಬೇಕಾಗಿದ್ದ, ನಾಗಮ್ಮ ತಾಯಿ ಎಲ್ಲರಿಗೆ ಬೇಕಾಗಿದ್ರು. ಅಚ್ಚುಮೆಚ್ಚಿನ ಆ ಲಚ್ಚಪ್ಪ ಪ್ರಾಣ ಪಕ್ಷಿ ಆರಿ ಹೋದಾಗ ಇಡೀ ಆ ಕಕ್ಕಳ ಮೇಲೆ ಗ್ರಾಮದ ಭಕ್ತರು ಕಣ್ಣೀರಿಡುತ್ತಾ ಇದ್ದಾರಂತೆ. ಯಾಕೆ ಅಂತಂದ್ರೆ ಒಬ್ಬ ಧರ್ಮವಂತ, ಒಬ್ಬ ನಿಷ್ಠಾವಂತ, ಒಬ್ಬ ಸತ್ಯವಂತ ಸತ್ರ ಇಡೀ ಕಣ್ಣೀರಿಡ್ತಾರಂತೆ. ಅವತ್ತ ಅಮಾವಾಸ್ಯೆ ಇದ್ರು ಹೋಳಿಗೆ ಮಾಡಕ್ಕೆ ಸಾಧ್ಯವಿಲ್ಲ. ಯಾಕ? ನಮ್ಮೂರಿನ ಒಂದು ಕಳೆ ಹೋಗ್ಯಾದ, ನಮ್ಮೂರಿನ ಒಂದು ಚಿತ್ಕಳೆ ಕಳ್ಕೊಂಡಿವಿ. ಆ ಚಿತ್ಕಳೆ ಕಳ್ಕೊಂಡಿವಿ ಅಂತಂದ್ಮೇಲೆ ಹೋಳಿಗೆ ಮಾಡಿಕೊಂಡು ಉಂಡ್ರ ಅಪಮಾನ ಅಂತ ತಿಳ್ಕೊಂಡು ಇವತ್ತ ಶಿವರಾತ್ರಿ, ಇವತ್ತ ಅವರಾತ್ರಿ, ಇದು ಕತ್ತಲ ರಾತ್ರಿ ನಮಗಾಗ್ಯದ ಈ ಒಂದು ಕಕ್ಕಳ ಮೇಲಿಗೆ ಅಂತ ತಿಳ್ಕೊಂಡು ಎಲ್ಲರೂ ಕಣ್ಣೀರಿಡುತ್ತಿರುವಾಗ ಆ 3 ಕೂಸುಗಳನ್ನು ನೋಡಿದಾಗ ಇನ್ನೂ ಕಣ್ಣೀರಿಡುತ್ತಾ ಇದ್ದಾರೆ. ಅವಾಗ ಊರು ದೈದೋರಂತಾರ, ಇವ ನಾಗಮ್ಮ ಚಿಂತೆಯನ್ನು ಮಾಡೋದಿರು, ಒಂದು ದಿವಸ ಹೋಗೋದಾದ, ಯಾರಿಗೂ ಬಿಟ್ಟಿಲ್ಲ ಮರಣ. ಮರಣ ಬಂದರೇನು ಶೆಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಮಡಿವಾಳೇಶ್ವರ್ ಹೇಳುತ್ತಾ ಇದ್ರಿ, ಮರಣ ಯಾರಿಗೂ ಬಿಟ್ಟಿಲ್ಲ ತಾಯಿ. ಮರಣವನ್ನು ಗೆದ್ದ ಮಹಂತ ನೀನಾಗಬೇಕು. ಇವ ನಾಗಮ್ಮ ಚಿಂತೆ ಮಾಡೋದಿರು, ನೀ ಚಿಂತೆ ಮಾಡಿದ್ರೆ 3 ಮಕ್ಕಳು ಅನಾಥರಾಗುತ್ತಾ ಇದ್ರಿ. ಆ ಚಿಂತೆ ಈ ದೇಹವನ್ನು ಸುಡುತ್ತದಂತ್ರಿ, ದೇಹವನ್ನೇ ಸುಡುತ್ತದಂತೆ. ಚಿತೆ ಈ ದೇಶವನ್ನು ಸುಡುತ್ತದಂತ್ರಿ. ಚಿತೆ ಅಂತಂದ್ರೆ ಬೆಂಕಿ, ಚಿಂತೆ ಅಂತಂದ್ರೆ ಹೊರಗ ಬೆಂಕಿ ಸುಟ್ರ ದೇಹದೊಳಗೆ ಚಿಂತೆಯನ್ನು ಸುಡುತ್ತದಂತ್ರಿ. ಚಿಂತೆಯನ್ನು ಮಾಡದಿರು ಮಗಳೇ, ನಾವು ತಂದೆಯಾಗಿ ನಿಮಗೆ ಕರುಣೆಯನ್ನು ತೋರುವೆ ಅಂತ ತಿಳ್ಕೊಂಡು ಹಾಗೂ ಹೀಗೂ ಮಾಡಿ ಅಂತ್ಯಕ್ರಿಯೆ ಮಾಡಿದರು. ಅಂತ್ಯಕ್ರಿಯೆಯನ್ನು ಮಾಡಿ ದಾನವನ್ನು ಮಾಡಿ ಮನೆಗೆ ಬಂದಾಗ ಮನೆ ಒಳಗೆ ಒಂದು ತುತ್ತು ಅಗಳಿಲ್ಲ. ಅವರು ಇವರು ಒಣೆನವರು ಕೂಡಿಕೊಂಡು ಬಂದು ಆ ದಿನ ಕಾರ್ಯಗಳು ಮುಗಿತನಕ ಆ ಒಂದು ಕಕ್ಕಳ ಮೇಲೆ ಒಳಗಿದ್ರು. ಸೋದರ ಮಾವನಾಗಿರುವಂತ ಭೀಮಪ್ಪ, ಬಂತನಾಳದ ಭೀಮಪ್ಪ, ಆ ನಾಗಮ್ಮ ತಾಯಿಯ ತವರು ಮನೆ ಯಾವುದು ಅಂತಂದ್ರೆ ಬಂತನಾಳ. ಯಾವಾಗ ನನ್ನ ತಂಗಿ ಗಂಡ ತೀರಿಕೊಂಡನ ಅಂತಂದಾಗ ಅಂತೆ ಒಂದು ದಹನ ಆಗೋ ತನಕ, ಆ ಎಲ್ಲ ಕ್ರಿಯೆಗಳು ಮುಗಿಯ ತನಕ ತಂಗಿ ಹೇಳ್ತಾನ, ಇವ ನೀನು ಲೋಕದ ಕಣ್ಣಿಗೆ ತಂಗಿ ಆಗಿರಬಹುದು, ನನ್ನ ಒಡಲಿನೊಳಗ ನೀನು ಮಗಳಾಗಿ, ಮಗಳೇ ಚಿಂತೆಯನ್ನು ಮಾಡೋದಿರು, ಯಾರಿಗೂ ಬಿಟ್ಟಿಲ್ಲ ಮರಣ ಅಂತ ತಿಳ್ಕೊಂಡು ಅನೇಕ ಉಪದೇಶವನ್ನು ಹೇಳ್ತಾ ಇರುವಾಗ ತಂದೆ ಸತ್ರು ಸ್ವಾದ್ರಮವಿರ್ಬೇಕಂತ್ರಿ. ತಂದೆ ಸತ್ರು ಸ್ವಾದ್ರಮವಿರ್ಬೇಕಂತ ಭೀಮಪ್ಪ ಹೇಳ್ತಾ ಇದ್ದಾನೆ. ಬರಗಾಲ ಬಿದ್ದದ, ಇನ್ನೊಬ್ಬರಿಗೆ ತೊಂದರೆ ಆಗಬಾರದು, ಇನ್ನೊಬ್ಬರಿಗೆ ನೋವಾಗಬಾರದು, ಎಷ್ಟು ಹೊತ್ತು ಕೊಡ್ತಾರ ನಡಿ ಅಂತ ತಿಳ್ಕೊಂಡು ಆ ತಂಗಿಯನ್ನು ಕರ್ಕೊಂಡು ತಂಗಿ ಮಕ್ಕಳಾಗಿರುವಂಥ ಸಿದ್ಧಲಿಂಗನ, ಬಸಪ್ಪನ, ಶಿವಲಿಂಗಮ್ಮನ ಕಟ್ಕೊಂಡು ಆ 3-4 ಮಂದಿ ಕೂಡಿಕೊಂಡು ನಡ್ಕೊಂತ ಇಲ್ಲಿಗೆ ಬಂದ್ರಿ. ಬಂತನಾಳಕ್ಕೆ ಬಂದರು. ಅಷ್ಟೊತ್ತಿಗೆ ಬಾಯಿ ಬತ್ತಿದೆ. ಎಲ್ಲೆಲ್ಲ ಏನಾದರೂ ಸಿಗುತ್ತದಂತಂದ್ಮೇಲೆ ಕಾಡಿ ಬೇಡುತ್ತಾ ಇದ್ದಾರೆ. ಒಂದಿಷ್ಟು ನೀರು ಕೊಡ್ರು, ಒಂದಿಷ್ಟು ಪ್ರಸಾದ ಕೊಡ್ರು ಅಂತ ತಿಳ್ಕೊಂಡು ತಾಯಿ ನಾಗಮ್ಮ ತಾಯಿ, ಯಾಕೆಂದ್ರೆ ಸಂಚಾರ ಮಾಡುತ್ತಾ ಹೋಗಬೇಕಲ್ರಿ. 3 ದಿನಗಳ ಪರ್ಯಂತರವಾಗಿ ನಡ್ಕೊಂತ ಹೋಗುತ್ತಾ ಇದ್ದಾರೆ. ಎಲ್ಲಾದ್ರೂ ಹಳ್ಳ ಕೊಳ್ಳ ಇದ್ದಾಗ ನೀರು ಕುಡಿದು ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದಾರೆ. ಯಾರಾದ್ರೂ ತಿಳಿದವರು ದಾನ ಮಾಡಿದರೆ ಆ ತಂದಿರುವಂತ ಪ್ರಸಾದವನ್ನು ಕೊಟ್ಟು ಮಕ್ಕಳಿಗೂ ಕೊಟ್ಟು ಉಣಿಸ್ತಿದ್ದಳು ತಾಯಿ ನಾಗಮ್ಮ ತಾಯಿ. ನೀರು ಕುಡಿದು ಮಲಗಿಕೊಳ್ತಾ ಇದ್ದಳು. ಹೀಗಿರುವಾಗ ಬಂತನಾಳಕ್ಕೆ ಬಂದರು. ಬಂತನಾಳಕ್ಕೆ ಬಂದಾಗ ತಾಯಿ ನಾಗಮ್ಮ ತಾಯಿ ತವರು ಮನೆಗೆ ಬಂದೀನಿ ಅಂತಂದ್ಮೇಲೆ ಹಾಗೆ ಋಣದ ಕೂಳು ನಾನು ತಿನ್ನಬಾರದು, ಏನಾದ್ರೂ ದುಡಿಬೇಕಂತ ತಿಳ್ಕೊಂಡು ನಾಗಮ್ಮ ತಾಯಿ ಇಲ್ಲಿ ಗಂಡನ ಮನೆಯೊಳಗೂ ದುಡಿದಾಳ, ತವರು ಮನೆಯೊಳಗೂ ದುಡಿತಾ ಇದ್ದಾಳೆ. ನನಗಾವ ಸಂಪತ್ತು ಬೇಕಾಗಿಲ್ಲ ಭಗವಂತ, ಈ 3 ಮಕ್ಕಳಿಗೆ ಕಲ್ಯಾಣ ಆಗೋ ತನಕ ನನ್ನನ್ನು ಕಾಯಿ ಅಂತ ತಿಳ್ಕೊಂಡು
ಆ ಗುರು ಶಂಕರಲಿಂಗನ ಸನ್ನಿಧಾನಕ್ಕೆ ಬಂದು ಬೇಡಿಕೊಳ್ಳುತ್ತಾ ಇದ್ದಾಳೆ. ಕರುಣಾಮೂರ್ತಿಯಾಗಿರುವಂತ ಕರುಣಾ ದಿಗ್ಗಜನಾಗಿರುವಂತ ಶಂಕರಲಿಂಗ ಗುರುಗಳು ಅಂತಾರ, ಇವ್ವ ಚಿಂತೆ ಮಾಡೋದಿರು, ಮಠ ಮಂದಿರಗಳು ಯಾರಿಗಾಗಿ? ಇವ ನೀನು ಗಂಡನ ಕಳ್ಕೊಂಡು ನೀನು ಅನಾಥ ಆಗಿದಿ, ನಾನು ತಂದೆ ತಾಯಿಗಳು ಬಿಟ್ಟು ನಾನು ಅನಾಥ ಆಗಿನಿ, ನಾನು ಅನಾಥಳು ನೀನು ಅನಾಥಳು, ಎಲ್ಲರೂ ಜಗತ್ತವೇ ಅನಾಥದ. ಮಗಳೇ ಚಿಂತೆಯನ್ನು ಮಾಡೋದಿರು ಅಂತ ತಿಳ್ಕೊಂಡು, ಭೀಮಪ್ಪ ತಂಗಿ ಬಂದಾಳಂತ ತಿಳ್ಕೊಂಡು ನೀನು ದುಃಖ ಪಡಬೇಡೋ, ತಂಗಿ ಒಜ್ಜಾಗತ್ತ ಅಂತ ತಿಳ್ಕೋಬೇಡೋ, ಮಠದಾಗ ಏನಾದ್ರು ಒಂದಿಷ್ಟು ತಗೊಂಡು ಹೋಗು ಅಂತ ತಿಳ್ಕೊಂಡು ಮಠಕ್ಕೆ ದಾನ ಮಾಡಿರುವಂತ ಜೋಳಗಳನ್ನ, ಪಾಪ ಆ ಭೀಮಣ್ಣಂದಿರೋ ಪರಿಸ್ಥಿತಿ ಗಂಭೀರ, ಅವನಿಗೂ ಬಡತನ, ಇಲ್ಲಿ ಗಂಡನ ಮನೆಯೊಳಗೂ ಬಡತನ, ತವ್ರ ಮನೆಯೊಳಗೂ ಬಡತನ. ಹೀಗಿದ್ದರೂ ಸಹ ಶಂಕರಲಿಂಗ ಗುರುಗಳು ಏನು ಮಾಡಿದ್ರು ಅಂತಂದ್ರೆ, ಆ ಮಠದಾಗ ಇದ್ದದ್ದು ಹೋಗಿ ಹೊಟ್ಟೆಯನ್ನು ತುಂಬಿಸಿದ್ರು. ಹೀಗಿರುವಾಗ ಮಠ ಕಟ್ಟುವಂತ ಸಮಯ ಬಂತು, ಮಠದೊಳಗೆ ಚೇರೆ ಬಂದ ಮಾಡುವಂತ ಸಮಯ ಬಂತು. ಅದೇ ಸಮಯಕ್ಕ ಇಲ್ಲಿ ಕಕ್ಕಳ ಮೇಲೆ ಗ್ರಾಮದೊಳಗೆ ಮಳೆ ಆಗ್ಯದ, ಸುಂದರವಾಗಿ ಬೆಳೆಯದ, ಅದಕ್ಕೆ ನೀವು ಬರ್ರಿ ಅಂತ ತಿಳ್ಕೊಂಡು ಮತ್ತೆ ಕರ್ಕೊಂಡು ಹೋಗುವಂತ ಸಮಯದೊಳಗೆ ಸಿದ್ದಪ್ಪಂತನ, ನಾ ಇಲ್ಲೇ ಇರ್ತೀನಿ, ಗುರುವಿನ ಸೇವೆ ಮಾಡ್ತೀನಿ, ಸೋದರ ಮಾವನ ನೆರಳಿನೊಳಗೆ ನಾ ಬದುಕುತ್ತೀನಿ, ಏನಾದರೂ ಬದುಕುತ್ತೀನಿ. ಇವ ತಮ್ಮಗ ತಂಗಿಗೆ ಚೆನ್ನಾಗಿ ನೋಡು ಅಂತ ತಿಳ್ಕೊಂಡು ಮುತ್ತಿಟ್ಟು ಕಳಿಸುತ್ತಿರುವಾಗ ಕಣ್ಣಾಗ ನೀರು ಬರ್ತಾ ಇದ್ದವೆ. ಯಾರಿಗೆ? ನಾಗಮ್ಮ ತಾಯಿ. ಯಾಕೆಂತಾರೆ ಬಡತನ ಅನುಭವಿಸಿದ್ರು ಗುರ್ತಿರ್ತಂತ್ರಿ, ಬಡತನ ಅನುಭವಿಸಿದ್ರು ಗುರ್ತಿರ್ತದ. ಬಡತನ ಹೆಂಗದ ಅಂತಲ್ಲ, ಸಕ್ರಿ ಹೆಂಗದ ಅಂತಂದ್ರೆ ತಿಂದವ್ರಿಗೆ ಗುರ್ತಿರ್ತದ. ಹಂಗ ಕೊಡು ಬಡತನವಿತ್ತು, ಭಗವಂತ ಅವ್ರಿಗೂ ಬಿಟ್ಟಿಲ್ಲಂತ್ರಿ. ಭಗವಂತ ಬಡತನ ಸಿರಿತನ ಸ್ಥಿರವಲ್ಲ, ಅದು ಬರ್ತದ ಹೋಗ್ತದ. ಆದ್ರೆ ಇಲ್ಲಿ ಲಚ್ಚಾಣದ ಆ ಒಂದು ಸಿದ್ಧಲಿಂಗ ಏನು ಮಾಡಿದ ಅಂತಂದ್ರೆ, ಬಂತನಲ್ಲಿ ಉಳ್ಕೊಂಡ ಸೋದರ ಮಾವನ ಕಡೆಯಿಂದ ಸೋದರ ಮಾವಂತ ಇದ್ದಾನೆ, ಸಿದ್ದಪ್ಪ ನೀನು ಇಲ್ಲೇ ಇರು, ನಿನಗೆ ಬಡಗಿತನ ಕಲಿಸ್ತೀನಿ, ಮನೆಗೆ ಚೇರೆ ಬಂದಾಗಿರ್ಬೋದು, ಏನಾದರೂ ಬಾಗಲಾಗಿರ್ಬೋದು, ಅದನ್ನು ಮಾಡೋದಕ್ಕಾಗಿ ನಾನು ಕಲಿಸ್ತೀನಿ ಅಂತಂದಾಗ ಆಯ್ತು ಅಂತ ತಿಳ್ಕೊಂಡು ಕಲಿಯುವಂಥ ಸಮಯದೊಳಗೆ ಒಮ್ಮೆ ಶಂಕರಲಿಂಗ ಗುರುಗಳು ಭೀಮಪ್ಪ ಬಾಪ ಅಂತಂದ್ರಂತ ಬಂದ. ಅವಾಗ ಸಿದ್ದಪ್ಪನು ಬಂದ. ಸಿದ್ದಪ್ಪನ ಚಿತ್ಕಳೆಯನ್ನು ಕಂಡು ಹೃದಯದೊಳಗೆ ಅಂತರಂಗ ಹೇಳ್ತೈತಂತ, ಈ ಬಂತನಾಳದ ಶಂಕರಲಿಂಗ ಮಹಾರಾಜನ ಕೀರ್ತಿ ಬೆಳಗಬೇಕು ಅಂತಂದ್ರೆ ಈ ಹೃದಯದೊಳಗೆ ಸಮುದ್ರದಂತೆ ಭಕ್ತಿ ಉಕ್ಕಿ ಬರ್ತಾ ಇದೆ. ಸಿದ್ಧ ನೀನು ಅಂತಂದ. ಯಪ್ಪ ಯಾವತ್ತು ಈ ಶರೀರ ಸಿದ್ಧ ಅಂದ್ರೆ ನಿಮ್ಮ ಸೇವೆಗಾಗಿ ಶರೀರ ಸಿದ್ಧ ಅಂತಂದಾಗ ಮಠ ಕಟ್ಟಬೇಕಲ್ಲೋ ಸಿದ್ಧ ಹ್ಯಾಂಗ? ಯಪ್ಪ ಮಠ ನಾ ಕಟ್ಟುತ್ತೀನಿ, ಘಟ ನೀ ಕಟ್ಟಬೇಕು. ಮಠ ನಾ ಕಟ್ಟುತ್ತೀನಿ, ಈ ಘಟಕ ನೀ ಕಟ್ಟಬೇಕು. ಧನ್ಯೋಧನ್ಯ ಶಿಷ್ಯ ಸಿದ್ಧ, ನನ್ನ ಹೃದಯ ಪವಿತ್ರವಾಯಿತು, ಪೂಜೆ ಮಾಡಿದಷ್ಟು ಫಲ ಸಿಕ್ಕಿತೋ ಸಿದ್ಧ ಅಂತ ತಿಳ್ಕೊಂಡು ಅಪ್ಪಿಕೊಂಡ್ರು. ಗುರು ಶಿಷ್ಯರು ಅಪ್ಪಿಕೊಂಡಾಗ ಪ್ರತಿನಿತ್ಯಲ್ಲೂ ಆ ಮಠದೊಳಗೆ ಸೇವಾ ಮಾಡಕತ್ತ ಸಿದ್ದಪ್ಪ. ಗುರುಗಳ ಸೇವಾ ಮಾಡೋದು, ಆ ಮಠದಾಗ ಕಸ ಹೊಡಿಯೋದು, ಹಿಂಗೆ ಮಾಡುತ್ತಾ ಮನಿನೇ ಮರ್ತು ಬಿಟ್ಟ ಯಾರು? ಸಿದ್ದಪ್ಪ. ಗುರುವಿನ ಅಂಗಳದೊಳಗೆ ಮಂಗಲವನ್ನು ಗೀತೆಯನ್ನು ಹಾಡುವಂತ ಯೋಗ ಬಂದದ. ಇದು ಯೋಗ ಬಂದದಂತ ತಿಳ್ಕೊಂಡು ಅಲ್ಲೇ ಇರುವಂತ ಸಮಯದೊಳಗೆ ಸೋದರ ಮಾವ ಕರ್ಲಕ್ಕೆ ಬಂದ. ಅಲ್ಲೋ ನಿಮ್ಮವ್ವ ನಾಳೆ ಹೋಗಿ ಮಠದಾಗ ಇಟ್ಟಾರ ಅಂತ ಯಾರಾದ್ರೂ ಅಂದ್ರ ನಿಮ್ಮವ್ವ ನನ್ನ ತಂಗಿ ದುಃಖ ಮಾಡ್ತಾಳೋ, ಬಾರೋ ಅಮಾವಾಸ್ಯದ ಬಾ, ಹುಣ್ಣಿಮೆದ ಬಾ ಅಂತಂದ್ರು. ಕೇಳಲಿಲ್ಲ. ಯಾಕೆ ಅಂತಾರೆ? ಗುರು ಶಿಷ್ಯರ ಸಂಗಮ ಭಕ್ತಿಯ ಸಂಗಮವಾಗಿತ್ತು, ಭಾವ ಸಂಗಮವಾಗಿತ್ತು,
ಕರುಣಾ ಸಂಗಮವಾಗಿತ್ತು. ಹೀಗಿರುವಾಗ ಗುರು ಶಿಷ್ಯರು ಕೂಡಿಕೊಂಡು ಅಲ್ಲೇ ಇರ್ತಾ ಇದ್ದಾರೆ. ಗುರುವನ್ನ ಕಾಣಬೇಕು ಅಂತ ತಿಳ್ಕೊಂಡು ಶಿಷ್ಯನ ಅಪೇಕ್ಷೆ, ಶಿಷ್ಯನ ಕಾಣಬೇಕು ಅಂತ ತಿಳ್ಕೊಂಡು ಗುರುವಿನ ಅಪೇಕ್ಷೆ. ಹೆಂಗ ಸಂತ ಶಿಶುನಾಳ ಶರೀಫರು, ಶರೀಫನ ಹೆಂಡತಿಗಿರುವಂತ ಫಾತಿಮಾ, ಆ ಒಂದು ಹುಲಸೂರಿನೊಳಗ ಉರುಸು ಅನ್ನುವಂಥ ಕಾರ್ಯಕ್ರಮ ಇತ್ತು, ಸವಣೂರಿನೊಳಗೆ ಉರುಸು ಕಾರ್ಯಕ್ರಮ ಇತ್ತು. ತವರು ಮನೆಯಿಂದ ಬಂದ್ರು. ಶರೀಫರು ಹಿಂಗ ಕಟ್ಟಿ ಮೇಲೆ ಕುಂತು ಶಾಸ್ತ್ರ ಹೇಳುತ್ತಿದ್ದರು. ಹೇಳುವಂತ ಸಮಯದೊಳಗೆ ಅವಾಗ ಫಾತಿಮಾ ಅಂತಾಳ, ಏನ್ರಿ ನಿಮಗೆ ಕಟ್ಕೊಂಡು ಏನು ಪುಣ್ಯ ಕಾಣಲಿಲ್ಲ, ಅನ್ಯ ಕಾಣಲಿಲ್ಲ, ಬರೇ ಪುರಾಣ ಕೀರ್ತನ ತಿಳ್ಕೊಂಡು ಸಂಚಾರ ಮಾಡೋದಾಯ್ತು. ನನ್ನ ತವರು ಮನೆ ಒಳಗೆ ಉರುಸು ಕಾರ್ಯಕ್ರಮ ಅದ, ಇಸ್ಲಾಮ ಧರ್ಮದೊಳಗೆ ಉರುಸು ಅನ್ನುವಂಥ ಕಾರ್ಯಕ್ರಮ ಅದ, ಹೀಗಾಗಿ ನಾನು ತವರು ಮನೆಗೆ ಹೋಗ್ತೀನಿ. ಅವಾಗ ಶರೀಫರು ಅಂತರ್ಜ್ಞಾನಿಗಳಾಗಿದ್ದರು. ಅವಾಗ ಶರೀಫರಂತಾರ, ನೀ ಹೋಗೇಬೇಕು ಅನ್ನುವಂತ ಕೇಳ್ತಾರ. ಇಲ್ರಿ ನಾವು ಹೋಗಬೇಕು, ಸೀರೆ ತೊಟ್ಕೊಂಡೀನಿ, ಹೊಸ ಸೀರೆ ಉಟ್ಕೊಂಡೀನಿ, ಜಂಪಾರ ತೊಟ್ಕೊಂಡೀನಿ, ಹೊಸ ಬಟ್ಟಿ ಹಾಯ್ಕೊಂಡೀನಿ ಅಂತಂದ್ಮೇಲೆ ನಾ ಊರಿಗೆ ಹೋಗಕ್ಕೆ ತಯಾರಾಗೀನಿ. ಶರೀಫ್ ಅಂತಾನ, ಯಾಕೋ ನನ್ನ ಮನಸ್ಸು ಬ್ಯಾಡ ಅಂತದ ಹುಚ್ಚಿ, ಮುಂದಿನ ಉರುಸು ಕಾರ್ಯಕ್ರಮಕ್ಕೆ ಹೋದ್ರಾಯ್ತು, ನೀನು ಬರ್ತೀನಿ, ನಿನ್ನ ಜೊತೆಗೆ ನಾನು ಬರ್ತೀನಿ, ಇದೊಂದು ಉರುಸು ಕಾರ್ಯಕ್ರಮ ಬಿಡುವಂತನ ಶರೀಫ. ಆ ಶರೀಫನ ಅರ್ಥ, ಶರೀಫನ ನುಡಿಗಳು ಆ ಫಾತಿಮಾ ಗುರ್ತಾಗಲಿಲ್ಲ. ಗಂಡ ಯಾಕೆ ಬ್ಯಾಡ ಅಂತ ತಿಳ್ಕೊಂಡು ಅರಿವಾಗಲಿಲ್ಲ ಆ ಫಾತಿಮಗ. ಫಾತಿಮಾ ಅಂತಾಳೆ, ಎಲ್ರಿ ನೀವು ಹಿಂಗೆ ಮಾತಾಡ್ತೀರಿ, ನಾನು ಹೊಸ ಬಟ್ಟೆ ಹಾಯ್ಕೊಂಡಿನಿ ಅಂತಂದ್ಮೇಲೆ ನಾವು ಹೋಗೇ ತೀರ್ತೀನಿ ಅಂತ ಅಂದಳು. ಅವಾಗ ಶರೀಫರಂತಾರೆ, ಹೋಗ್ತೀ ಅಂತಂದ್ರೆ ಬ್ಯಾಡ ಅನ್ನೋರು ಜ್ಞಾನಾರು, ನೀ ಹೋಗ್ತೀನಿ ಅಂತಂದಾಗ ಬ್ಯಾಡ ಅನ್ನೋದೇನು, ಆಯ್ತು ಶಿವನಿಚ್ಛೆ ಆಗ್ಲಿ, ಅಲ್ಲ ನಿಶ್ಚಯ ಆಗ್ಲಿ ಅಂತ ತಿಳ್ಕೊಂಡು ಅಂದ ಶರೀಫ. ಹೋಗಿ ಫಾತಿಮಾ ಆ ಸವಣೂರಿಗೆ ಹೋಗ್ಯಾಳ. ಉರುಸು ಜಾತ್ರೆ ಇನ್ನ 3 ದಿವಸ ಇತ್ತಂತ್ರಿ. ಆ ಉರುಸು ಇನ್ನೂ ಜಾತ್ರೆ ಇನ್ನ 3 ದಿನ ಇತ್ತು. 3 ದಿನ ಇರೋದ್ರೊಳಗೆ ಫಾತಿಮಾ ಶಿವನ ಪಾದಕ್ಕೆ ಸೇರಿದಳು. ಶಿವನ ಪಾದಕ್ಕೆ ಸೇರಿದಾಗ ಅವಾಗ ಸವಣೂರಿನ ಹಿರಿಯರಂತಾರ, ಆ ಫಾತಿಮನ ತಂದೆ ಅಂತಾರ, ಶರೀಫನ ಮಾವಂತನ ಫಾತಿಮಾ ಹೋಗ್ಯಾಳ. ಶರೀಫ್ ಹೋಗಿ ಹೇಳಿ ಬಾ, ಬಂದು ಏನು ತನ್ನ ಕ್ರಿಯೆಯನ್ನು ಮಾಡಲಿ ಅಂತ ಅಂದ್ರು. ಆಯ್ತು ಅಂತ ತಿಳ್ಕೊಂಡು ಅದೇ ಸಮಯಕ್ಕೆ ಬರ್ತಾ ಇದ್ದಾರೆ. ಇತ್ತ ನವಲಗುಂದ ನಾಗಲಿಂಗಪ್ಪ, ಗರಗದ ಮಡಿವಳಪ್ಪನವರು ಅಲ್ಲಿಗೆ ಬರ್ತಾ ಇದ್ದಾರೆ. ಗರಗದ ಮಡಿವಳಪ್ಪನವರು ಅಂತಾರೆ ಕಿತ್ತೂರು ಚೆನ್ನಮ್ಮ ತಾಯಿಯ ಗುರುಗಳವರು, ಮನೆಯ ದೇವರು ಅವರು. ಗರಗದ ಮಡಿವಳೇಶ್ವರು, ನವಲಗುಂದ ನಾಗಲಿಂಗಪ್ಪ ಅಂತಂದ್ರೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು ಒಂದು ಗ್ರಾಮ. ಯಾಕೋ ನಮಗೂ ನೆನಪು ಬರ್ತಾ ಇಲ್ಲ. ಆ ನವಲಗುಂದ ನಾಗಲಿಂಗಪ್ಪ ಸಣ್ಣವನಿದ್ದಾಗ ಹೊರಗ ಆಟ ಆಡಿ ಬರುವಂತ ಸಮಯದೊಳಗ ತಾಯಿ ಬಾಕ್ಲ ಹಾಕಿಕೊಂಡು ಜಳಕ ಮಾಡುತ್ತಿದ್ದಳು, ಸ್ನಾನ ಮಾಡುತ್ತಿದ್ದಳು. ಯವ್ವ ಅಂತ ತಿಳ್ಕೊಂಡು ಮನೆಗೆ ಬಂದಾಗ ಬಾಕ್ಲ ಮುಚ್ಚಿದ್ರು. ಯವ್ವ ಅಂದ್ರು, ಯಪ್ಪ ಜಳಕ ಮಾಡಕತ್ತೀನೋ, ಸ್ವಲ್ಪ ತಡಿ. ಅವಾಗ ನಾಗಲಿಂಗಪ್ಪ ಅಂತಾನ, ಯವ್ವ ನೀ ಜಳಕ ಮಾಡುದು ನಾನು ನೋಡಬೇಕು ಅಂತಾನ ನಾಗಲಿಂಗಪ್ಪ. ಹಂಗ ನೋಡಬಾರ್ದು ಯಪ್ಪ, ನೋಡಬಾರ್ದು, ಜಳಕ ಮಾಡುದು ನೋಡಬಾರ್ದು. ಯಪ್ಪ ಬ್ಯಾಡೋ, ಯಾಕೆ ನೋಡಬಾರ್ದು, ನಾ ಬಂದಿರುವಂತ ಜಾಗ ನೋಡ್ತೀನಿ. ನಾಗಲಿಂಗಪ್ಪ ಅಂತಾನ, ಏನಂತೀರಿ, ನಾನು ಯಾವ ಜಾಗದಿಂದ ಬಂದೀನಿ ಆ ಜಾಗವನ್ನು ನಾನು ನೋಡ್ತೀನಿ, ಬೇರೆಯವರ ಜಾಗ ನೋಡ್ತಿಲ್ಲ. ಈ ಶರೀರಕ್ಕೆ ಜಾಗೃತರು ಕೊಟ್ಟಿರುವಂತ ತಾಯಿಯ ಒಂದು ಜಾಗ ನಾನು ನೋಡ್ತೀನಿ ಅಂತಂದಾಗ ತಾಯಿಗೆ ಸಿಟ್ಟು ಬರ್ತಾ ಇದೆ. ತಾಯಿಗೆ ಸಿಟ್ಟು ಬಂದಾಗ ಕೇಡು ಬಯಸುವಂತ ಮಗ ಇದ್ರೇನು ಹೋದ್ರೇನು ಅಂತ ತಿಳ್ಕೊಂಡು ಆ ಬಾಗಿಲ ತೆಗೆದು ಬಂದು ಒಂದು ಕಪಾಳ ಕುಡಿತಾಳೆ, ಹೊಡೆದು ಒಂದು ಮಾತಂತಾಳ, ತಂದೆ ತಾಯಿಗಳಿಗೆ ಕೇಡು ಬಯಸುವಂತ ಮಗ ಇಲ್ಲಿದ್ರೇನು ಸುಡುಗಾಡದೊಳಗಿದ್ರೇನು ಅಂತ ಒಂದು ಮಾತು ಅಂದಳು.
ರೋಗಿ ಬಯಸಿದ್ದನು ಅದನ್ನೇ, ವೈದ್ಯನು ಹೇಳಿದ್ದನು ಅದನ್ನೇ ಅನ್ನುವಂತೆ ಆ ನಾಗಲಿಂಗಪ್ಪಗ ಮನೆ ಸಾಕಾಗಿತ್ತು, ಮನೆ ಸಾಕಾಗಿತ್ತು, ಭಕ್ತರ ಮನಸ್ಸು ಬೇಕಾಗಿತ್ತು. ಯಾವಾಗ ನಮ್ಮವ್ವ ಮಗ ಇಲ್ಲಿದ್ರೇನೋ ಸುಡುಗಾಡದೊಳಗಿದ್ರೇನೋ ತಂದನಂತಂದ ಮೇಲೆ ನಾನು ಸುಡುಗಾಡಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಸುಡುಗಾಡದ ಕುಂತನ್ರಿ. ಯಾರು? ನಾಗಲಿಂಗಪ್ಪ. ಯಾರಾದ್ರೂ ಹೆಣಕ ತಂದಿರುವಂತ ಸೀರೆ ಆಗಿರಬಹುದು, ದೋತ್ರ ಆಗಿರಬಹುದು, ಅದನ್ನು ಉಟ್ಕೊಳ್ತಿದ್ದ. ಸಿದ್ಗಿ ಒಳಗ ತಂದಿರುವಂತ ಹೆಣವನ್ನು ತಂದಾಗ ನೋಡ್ತಾನ, ಮುಗುದಾದಿದು ಇಡ್ರಿ ಬಗಲ ತಂದಳು, ಅದ್ರ ಮೇಲೆ ಕುಣಿದಾಡ್ತಿದ್ದ. ಅದು ಏನಾದ್ರೂ ನೆವದೇ ತಂದು ಇಟ್ಟಾಗ 3 ದಿನಕ್ಕೆ ಹೋಳಿಗೆ ಮಾಡಿರ್ತಲ್ರಿ, ಅದನ್ನೇ ಉಣ್ತಿದ್ದ. ಇದು ಮಹಾತ್ಮರ ಲೀಲಾ. ನಾವಾದ್ರೂ ಉಣ್ತೀವನ್ರಿ? 3 ದಾರಿಗೆ ಎಲ್ಲ ಒಂದು ನಿಂಬಿಕಾಯಿ ಕಾಣಿತ್ತು ಅಂತಂದ್ರೆ 40 ಮಂದಿ ನೋಡ್ತೀವಿ, ಅಪ್ಪ ನಿಂಬೆಹಣ್ಣು ಹೋಗದಾರ. ಬರೇ 3 ದಾರಿಗೆ ಒಂದು ನಿಂಬೆಹಣ್ಣು ಕಂಡ್ರ ಸತ್ತೋರು ಮೋತಿ ನೋಡ್ಲಾರ್ದವ್ರು ಇದ್ದೀವಿ ನಾವು. ಅವ ಸತ್ತು ಕುಣಿ ಮೇಲೆ ಜಿಗದಾಡ್ತಾ ಇದ್ದ, ಸತ್ತು ಕುಣಿ ಮೇಲೆ ಮನ್ಕೋತಾ ಇದ್ದ. ಆ ಸತ್ತದಿರುವಂತ ಬಟ್ಟೆ ತಂದು ಉಟ್ಕೊಂಡು ಮೆರಿತಿದ್ದಂತ ಪಲ್ಲಕ್ಕಿ, ನಂದಂತ ಪಲ್ಲಕ್ಕಿ ಅದು. ಎಲ್ಲರೂ ಒಂದು ಪಲ್ಲಕ್ಕಿ ಒಳಗೆ ಮೆರೆದ್ರೆ ನಾನು ಸಿದ್ಗಿ ಅನ್ನುವಂತ ಪಲ್ಲಕ್ಕಿ ಒಳಗೆ ಮೆರಿತೀನಂತ ಅಂತಿದ್ದ ನಾಗಲಿಂಗಪ್ಪ. ಅಂಥ ನಾಗಲಿಂಗಪ್ಪ, ಅವನ ಚರಿತ್ರೆನೂ ದೊಡ್ಡದ್ರಿ. ಗರಗದ ಮಡಿವಳೇಶ್ವರಿಗೂ ಕಣ್ಣಿದ್ದಿದ್ದಲ್ರಿ, ಕಣ್ಣು ಮೊದಲಿಗಿದ್ದು ಅಂತ್ರಿ. ಕಣ್ಣು ಮೊದಲಿಗಿದ್ದು ನೀರು ತರಬೇಕನ್ನುವಂತ ಸಮಯದೊಳಗ, ಮಹಾತ್ಮರ ಪೂಜೆಗಾಗಿ ನೀರು ತರಬೇಕನ್ನುವಂತ ಸಮಯದೊಳಗ ಅದೇ ಒಂದು ಒಬ್ಬ ಹೆಣ್ಮಗಳು, ಯೌವನ ಹೆಣ್ಮಗಳು ಬಂದು ನೀರು ಜಗ್ತಿದ್ದಳು. ಅವಾಗ ಆ ಒಂದು ಗರಗದ ಮಡಿವಳಪ್ಪನ ಚಿತ್ತ ಆ ಹೆಣ್ಮಗಳ ಕಡೆ ಹೋಯ್ತು. ವಿಚಾರ ಮಾಡ್ತಾ ಇದ್ದಾನೆ. ಅದೇ ಸಮಯಕ್ಕೆ ಆ ತೋಟದೊಳಗಿರುವಂತ ಬಾವಿಯ ಸಮೀಪ ಒಬ್ಬ ರೈತ ಏನು ಮಾಡ್ತಿದ್ದ ಅಂತಂದ್ರೆ, ಆ ಆಕಳನ್ನ ಗಿಡಕ್ಕೆ ಕಟ್ಟಿ ಬಿಡಿತಾ ಇದ್ದ. ಮಡಿವಳಪ್ಪನವರು ಕೇಳ್ತಾರೆ, ಯಪ್ಪ ಆ ಗೋಮಾತೆಯನ್ನ ಯಾಕೆ ಕಟ್ಟಿ ಬಿಡಿತಾ ಇದ್ದಿ ಅಂತಂದ. ಮಡಿವಳಪ್ಪನವರೇ, ಇದು ಬ್ಯಾರೆಯವರ ಆಕಳ, ಬ್ಯಾರೆಯವರ ಆಕಳ ಅದ ಅಂತಂದ ಮೇಲೆ ನಮ್ಮ ಹೊಲದಾಗ ಬಂದ ಮೈದಂತಂದ ಮೇಲೆ ಅದಕ್ಕೆ ಶಿಕ್ಷೆ ಆಗಬೇಕಲ್ಲ, ಅದಕ್ಕೆ ನಾವು ಹೊಡಿಲಾಕತ್ತೀನಿ. ಮಡಿವಾಳಪ್ಪನವರು ಅಂತಾರೆ ಸದಾ ಸತ್ಯದ ಮಾತು. ನಾನು ಪರರ ಹೆಣ್ಣು ತಾಯಿ ಸಮ, ಪರರ ಹೊನ್ನು ಭಗವಂತನ ಸಮ, ಮಣ್ಣು ಭಗವಂತನ ಸಮ. ಯಾವುದು ಬ್ಯಾಡ ಆಗಿತ್ತೋ ಆ ಹೊನ್ನು ಹೆಣ್ಣು ಮಣ್ಣಿನ ಮೇಲೆ ಅಪೇಕ್ಷೆ ಪಟ್ಟದಂತಂದ ಮೇಲೆ ಈ ಕಣ್ಣುಗಳು ಭಗವಂತ ಎದು ಕೊಟ್ಟಾನಂತಂದ್ರೆ ಪುಣ್ಯ ಮಾಡಂತ ಕೊಟ್ಟಾನ, ಇದು ಕರ್ಮದ ಕೆಲಸ ಮಾಡದಂತ ತಿಳ್ಕೊಂಡು ಏನು ಮಾಡಿದ, ಈ ಕಣ್ಣನ್ನು ಎಂದೂ ನೋಡಬಾರದು, ಈ ಚರಿತ್ರೆ ಈ ಜಗತ್ತಿನೊಳಗ ನೋಡಬಾರದು ಅಂತ ತಿಳ್ಕೊಂಡು ಏನಂತಾನ, ಬಗಲಾಗೊಬ್ಬ ಶಿಷ್ಯ ಇದ್ದ. ಶಿಷ್ಯ ಕಳ್ಳಿ ಹಾಲು ತಗೊಂಡ್ಬಾರು, ಆ ಕಳ್ಳಿ ಹಾಲು ತಗೊಂಡು ಬಂದು ಕಣ್ಣಾಗ ಬಿಡು. ಅವಾಗ ಮಡಿವಾಳಪ್ಪನವ್ರ ನುಡಿಯನ್ನು ಕೇಳಿ, ಮಡಿವಾಳಪ್ಪನವರು ಅಂತ ಕಡ್ಕೋಳ ಮಡಿವಾಳೇಶ್ವರ ಅಲ್ರಿ, ಗರ್ಗದ ಮಡಿವಾಳೇಶ್ವರ, ಸ್ವಲ್ಪ ವ್ಯತ್ಯಾಸ ಆಗ್ತದ, ಮತ್ತು ಅಪಾರ್ಥ ಮಾಡ್ಕೊಳ್ಬಾರ್ದು. ಮೊನ್ನೊಬ್ಬರು ಯಾರೊಬ್ಬರು ಫೋನ್ ಮಾಡಿದ್ರು, ಸುಮ್ಮನೆ ಹಿಂಗೆ ನಮ್ಮ ಅಂಬರೀಷ್ ಅಣ್ಣ ಇದೇನು ಬಿಟ್ಟನಲ್ರಿ TV ಚಾನಲ್, ಎಷ್ಟು ಮಂದಿ ಬೈತಾರೋ ಗುರ್ತಿಲ್ಲ ನಮಗೆ. ಯಾಕೆ ಇದ್ದುದು ಸತ್ಯ ಹೇಳಿದ್ರೆ ಎದಿಗೆ ಬಾಣ ಬಿಟ್ಟಂಗಾತಾರೆ ಕೆಲವು ಮಂದಿಗೆ. ಒಬ್ಬ ಫೋನ್ ಮಾಡಿದ, ಅದು ಅಲ್ರಿ ಅದು ಹಂಗೆತ್ತು, ಇದು ಹಿಂಗೆ ಯಾಕಾಯ್ತು ಅಂದರೆ ನಮ್ಮ ಅಜ್ಜವರಿಗೆ ಕಾಡಿದವ್ರು ಅದಾರ. ಅದೇ ಹಂಗೆ ಇದೇ ಹಂಗೆ ನಮ್ಮ ಅಜ್ಜವರಿಗೂ ಬಂದು ಒಳ್ಳೆ ಶಾಸ್ತ್ರಿಗಳಿಗೆ ಬಂದು ಒಂದು ಚೀಟಿ ಕೊಟ್ರಂತ್ರಿ. ಕೀಚಕನ ತಂದೆ ಹೆಸರು ಹೇಳ್ರಿ ಅಂತ ಚೀಟಿ ಕೊಟ್ಟಿದ್ದಂತ. ಕೀಚಕ ನಮ್ಮ ಅಪ್ಪನ ನಮ್ಮ ಮುತ್ತನ ಹೆಸರು ಗೊತ್ತಿಲ್ಲ ನಮಗೆ, ಕೀಚಕನ ಹೆಸರು ಹೇಳು ಅಂತ ಚೀಟಿ ಕೊಟ್ಟಿದ್ದ. ಪಾಪ ಅವನು ನಮ್ಮಂಗೆ ಅರ್ಧ ಮುರ್ಧ ಕಲ್ತಿದ್ದ ಪುರಾಣಿಕ. ಇದೇನಪ್ಪ ಕೀಚಕನ ಎಲ್ಲಿ ಯಾವ ಗ್ರಂಥದ ಹುಡುಕಾಡಿದ್ರು ಸಿಗಲಿಲ್ಲ. ಬಂದ ನಮ್ಮ ಅಜ್ಜವ್ರಿಗೆ ಕೇಳಿದ್ರಂತ, ಅಜ್ಜೋರೇ ಹಿಂಗೆ ಪುರಾಣದೊಳಗೆ ಕೀಚಕನ ತಂದೆ ಯಾರಂತ ಕೇಳ್ಯಾರ. ನಮ್ಮ ಗುರುಗಳು ಅಂತರ್ಜ್ಞಾನಿಗಳು, ಯಾರಿಗೆ ಹಂಗೆ ಉತ್ತರ ಕೊಡ್ಬೇಕಂತ ಗೊತ್ತಿತ್ತು. ಏನೂ ಇಲ್ಲಪ್ಪ, ಕೀಚಕನ ತಂದೆ ಪಾಚಕ, ಮತ್ತು ಪಾಚಕನ ತಂದೆ ಯಾರು ಅಂತ ಕೇಳಿದ್ರೆ ಕೀಚಕ. ಎಟ್ಟು ಹೋಗಿ ಹೇಳಂದ್ರು. ಬಂದವ ಚೀಟಿ ಕೊಟ್ಟವ, ಹಿಂಗೆ ಬಂದವ ಎದಿ ಸಡದು. ತರ್ಕ ಮಾಡೋದು ಹೆಂಗೆ ಅಂತಂದ್ರೆ ಹಿಂಗೆ ಅಹಂಕಾರದಿಂದ ಬಂದ. ಶಾಸ್ತ್ರಿಗಳ ನಿನ್ನೆ ದಿವಸ ಚೀಟಿ ಕೊಟ್ಟಿದ್ನಲ್ಲ, ಅದು ಏನು ಮಾಡಿದ್ರಿ ಕುಂದ್ರ ಮಗನ ಅಂದ. ಅವನು ಸಿಟ್ಟಿಗೆದ್ದ,
ಏನು ಕೇಳಿದ ಪ್ರಶ್ನೆ? ಕೀಚಕನ ತಂದೆ ಯಾರು? ಕೀಚಕನ ತಂದೆ ಪಾಚಕ, ಮತ್ತು ಪಾಚಕನ ತಂದೆ ಕೀಚಕ, ಕೀಚಕನ ತಂದೆ ಪಾಚಕ, ಪಾಚಕನ ತಂದೆ ಕೀಚಕ. ಕೇಳಿ 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 ಅವನು ಹಂಗಿ ಲುಂಗಿ ಹರ್ಕೊಂಡು ಹೋಗಿ ಪಾಳೆ ಬಂತವನಿಗೆ, ಸಾಕೋಯಪ್ಪ ಅಂದಂತ. ಅಂದ್ರೆ ಇಂಥವ್ರು ಇರ್ತಾರಂತ ಅರ್ಥ, ಹೌದಲ್ರಿ? ಇಂಥವ್ರು ಇರ್ತಾರಂತ. ಹಾಗ ಮಡಿವಾಳೇಶ್ವರಗ ಶಿಷ್ಯಾಗ ಹೇಳ್ತಾರ, ಕಣ್ಣಾಗ ಕಳ್ಳಿ ಹಾಲು ಬಿಡು. ಅವಾಗ ಅಂತಾನು, ಗುರುಗಳೇ ಕರ್ಮದ ಕೆಲಸ ನಾ ಮಾಡೋದಿಲ್ಲ, ಬೇಕಾ ನಿಮ್ಮ ಕರ್ಕೊಂಡು ಹೋಗ್ತೀನಿ ನಡಿ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರು. ಎರಡು ಕಣ್ಣಾಗ ಕಳ್ಳಿ ಹಾಲು ಬಿಟ್ಕೊಂಡ್ರು. ಎರಡು ಕಣ್ಣು ಸಂಪೂರ್ಣ ಹೋದು. ಎರಡೂ ಕಣ್ಣುಗಳು ಸಂಪೂರ್ಣ ಹೋದಾಗ ಗರ್ಗದ ಮಡಿವಾಳಪ್ಪನವರು ನವಲಗುಂದ ನಾಗಲಿಂಗಪ್ಪನವರು ಎಲ್ಲಿಗೆ ಬಂದರು ಅಂತಂದ್ರೆ ಶಿಶುನಾಳ ಗ್ರಾಮಕ್ಕೆ ಬಂದರು. ಬಂದು ನವಲಗುಂದ ನಾಗಲಿಂಗಪ್ಪನವ್ರು ಏನು ಮಾಡಿದ್ರಂತ್ರಿ, ಆ ಶರೀಫನ ರುಮಾಲನ್ನು ತೆಗೆದ್ರು. ನಾಗಲಿಂಗಪ್ಪ ತೆಗೆದ. ಅವಾಗ ಶರೀಫ್ ಅಂತನ, ಲೇ ನಾಗ್ಯ, ನೀ ಬಂದದ್ದು ಸುದ್ದಿ ನನಗೆ ಗುರ್ತದೋ, ನನ್ನ ತಲೆ ಮೇಲೆ ರುಮಾಲ ಯಾಕೆ ತೆಗದಿ ಅಂತಂದ ಮೇಲೆ ನನಗೆ 3 ದಿವಸ ಹಿಂದೆ ಗುರ್ತದ. ನನ್ನ ಹೆಂಡತಿ ಅಲ್ಲನ ಪಾದಕ್ಕೆ ಸೇರತಾಳಂತ ಗುರ್ತದೋ, ಅದಕ್ಕೆ ತೆಗೆಯಕ್ಕೆ ಬಂದಿಯೇನೋ ಅಂತಂದಾಗ ಅದೇ ಸಮಯಕ್ಕೆ ಅಲ್ಲಿ ಬಂದಂತ್ರು. ಯಾರೀ? ಸೌನೂರಿನೊಳಗೆ ಬಂದಂತು. ಬಂದು ಹೇಳ್ತಾರಂತ, ಶರೀಫರೇ ಮತ್ತ ನಿಮ್ಮ ಹೆಂಡತಿ ತೀರಿಕೊಂಡಾಳ, ತಾವು ಬರಬೇಕು. ಅವಾಗ ಶರೀಫ್ ಅಂತಾನ, ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನಿ ಹಂಗ್ಯಾಕು, ಅಲ್ಲಿ ಮುಗಿದು ಹೋಗ್ಯದಂತಂದ್ಮೇಲೆ ಅಲ್ಲೇ ಕಂಪ್ ತಿಳ್ಕೊಂಡು ಅವತ್ತಿನಿಂದಲೇ ಶರೀಫ್ ವೈರಾಗ್ಯ ಬಂತು. ಆ ಕಳಸದ ಗುರು ಗೋವಿಂದ ಭಟ್ಟರನ್ನ ಗುರುಗಳನ್ನಾಗಿ ಮಾಡಿಕೊಂಡಂತ. ಹಾಗೆ ಇಲ್ಲಿ ಬಂತನಾಳದೊಳಗೆ ಶಂಕರಲಿಂಗನ ಲೀಲ ಜಗತ್ತಿಗೆ ಬೆಳಗಬೇಕು ಅಂತಂದ್ರೆ, ಸಿದ್ಧಲಿಂಗನ ಲೀಲ ಜಗತ್ತಿಗೆ ಬೆಳಗಬೇಕು ಅಂತಂದ್ರೆ ಗುರು ಶಿಷ್ಯರ ಸಂಗಮವಾಗುತ್ತಾ ಇದೆ, ಭಕ್ತಿಯ ಸಂಗಮವಾಗುತ್ತಾ ಇದೆ, ಅನುಭವದ ಸಂಗಮವಾಗುತ್ತಾ ಇದೆ. ಗುರು ಶಿಷ್ಯರ ಸಂಗಮವಾದಾಗ ಅವಾಗ ಬಂತನಾಳು ಗುರುಗಳು ಅಂತಾರ, ಮಠ ಕಟ್ಟುತ್ತೀಯೇನು ಯಪ್ಪ, ಮಠ ಕಟ್ಟುತ್ತೇನೋ ಅಂತಂದಾಗ, ಯಪ್ಪ ನಾ ಮಠ ಕಟ್ಟುತ್ತೇನೆ, ಈ ಘಟವನ್ನು ನೀನು ಕಟ್ಟಬೇಕು, ಈ ಘಟವನ್ನು ನೀನು ಕಟ್ಟಬೇಕು ಅಂತಂದಾಗ ಆಯ್ತು ಅಂತ ತಿಳ್ಕೊಂಡು ಒಮ್ಮೆ ಆ ಮಠದೊಳಗೆ ಚೇರೆ ಬಂದ್ ಅಂತಂತಲ್ರಿ, ಚೇರೆ ಬಂದ್ ಮಾಡ್ತಾ ಇದ್ರು ಸ್ವತಃ ಸಿದ್ಧಲಿಂಗಪ್ಪನವರು. ಇವತ್ತಿನವರೆಗೂ ಅದಂತ, ನಾವಂತೂ ನೋಡಿಲ್ಲ, ಈ ಪುರಾಣದೊಳಗೆ ಬರ್ತಾ ಇದೆ. ಹೀಗೆ ಕೆಲಸ ಮಾಡುವಾಗ ಬಾಚಿ ತಗೊಂಡು ಆ ಒಂದು ಕಟ್ಟಿಗೆಯನ್ನ ಕೆತ್ತುವಾಗ, ಆ ಕಟ್ಟಿಗೆಯನ್ನ ಆ ಹದವನ್ನು ಮಾಡುವಾಗ ಅವಾಗ ಬಂತನಾಳ್ ಅಪ್ಪವ್ರು ಅಂತಾರ, ಯಾಕೋ ನನ್ನ ಶಿಷ್ಯ ನೋಡೋಂಗಾಗ್ಯದ ಅಂತ ತಿಳ್ಕೊಂಡು, ಸಿದ್ಧ ಅಂತಂದ, ಯಪ್ಪ ನಾ ಸಿದ್ಧನಾಗಿದ್ದೀನಿ ಅಂತ ತಿಳ್ಕೊಂಡು ಹಿಂಗೆ ಆ ಒಂದು ಬರ್ಚಿ ಹಿಡ್ದಾನ, ಹಿಂಗೆ ಕೆತ್ತಬೇಕಂತಾನ. ಗುರು ಕರೆದಾರ, ಯಪ್ಪ ಸದಾ ಸಿದ್ಧ ಅಂತೇಳು ಹಿಂಗೆ ಕೈ ಮಾಡ್ತಾನ. ಅಂತಲ್ಲಿ ನಿಂತಂತ್ರಿ ಬರ್ಚಿ, ಅದೇನಂತಾರಿ ಬರ್ಚಿ ಕೆತ್ತದು, ಬಾಚಿ ಅಂತಲ್ಲಿ ನಿಂತಾಗ ನೋಡ್ತಾರ ಜನ. ಸೋದರ ಮಾವನಾಗಿರುವಂತ ಭೀಮಪ್ಪನ ನೋಡ್ತಾನ. ಅಲ್ಲಿ ಒಡ್ರಾಗಿರ್ಬೋದು, ಅನೇಕರು ಗಾಡಿ ಕಟ್ಟುತ್ತಿದ್ರು, ನೋಡ್ತಾರೆ ಏನಿದ್ರು ಆ ಮರ್ಮ. ಯಾವಾಗ ಗುರುಗಳು ಕರಿಲಕತ್ತರು ಅಂತ ತಿಳ್ಕೊಂಡು ಆ ಬಾಚಿ ಅಂತರಲ್ಲಿ ನಿಂತು ಓಡ್ಕೊಂತ ಗುರುಗಳೇ ಯಾಕ ಕರೆದಂಗಾಯ್ತು, ಯಾಕೆ ಕರೆದಿಲ್ಲೋ, ನಾನು ಕರೆದಿಲ್ಲೋ, ನನ್ನ ಹೃದಯದೊಳಗೊಂದು ಕೂಗು ಕರಿತಾ ಇದೆ. ಸಿದ್ಧಪ್ಪನ ಒಂದು ಲೀಲಾ ಜಗಕ್ಕೆ ಅರಿಬೇಕಲ್ಲೋ, ಅಜ್ಞಾನಿಗಳದರ ಆ ಅಜ್ಞಾನಿಗಳ ಕಣ್ಣಿಗೆ ನಿನ್ನ ಜ್ಞಾನ ಜ್ಯೋತಿ ಕಾಣಲಿ ಅಂತ ತಿಳ್ಕೊಂಡು ನಾ ಕರೆದೀನಿ ಅಂತಂದಾಗ, ಯಪ್ಪ ಗುರುನಾಥ ಅಂತ ತಿಳ್ಕೊಂಡು ಗುರುವಿನ ಪಾದಕ್ಕೆ ಸಾಷ್ಟಾಂಗ ಹಾಕುವಾಗ ಅಲ್ಲೋ ಅದು ಬಾಚಿ ನಿಂತದ, ಅಂತರ್ಲೆ ನಿಂತದ. ಮತ್ತ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಗುರು ಶಿಷ್ಯರ ಸಂಗಮವಾದಾಗ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಆ ಬಾಚಿ ಕೆಳಗೆಟ್ಟು ಬಾ. ಹೌದೇನಪ್ಪ, ನಾನು ನೋಡಿಲ್ಲ ಬಿಡು ನನ್ನಪ್ಪ ಅಂದ್ರು. ಪವಾಡ ಮಾಡಿನಂತಲ್ಲಿಲ್ಲ ಸಿದ್ಧಲಿಂಗಪ್ಪನವರು. ಯಪ್ಪ ಅದೆಲ್ಲ ನಿನ್ನ ಕೃಪಾ. ಹೌದೇನಪ್ಪ ಅಂತ ತಿಳ್ಕೊಂಡು ತಂದು ಇಟ್ರಂತ. ಹಾಗ ದೇವರ ದಾಸಿಮಯ್ಯನವ್ರ ಹೆಂಡತಿ ದುಗ್ಗಳೆ ಅನ್ನುವಂತ, ಇದೇ ನಮ್ಮ ಕಲಬುರಗಿ ಯಾದಗಿರಿ ಜಿಲ್ಲೆ ಸುರ್ಪುರ ತಾಲೂಕು ಮುದನೂರು ಅಂತ ಗ್ರಾಮದ. ಆ ಮುದನೂರಿನೊಳಗೆ ದೇವರ ದಾಸಿಮಯ್ಯನವರು ಅಂತ ಕರೀತಾ ಇದ್ದಾರೆ, ಜೇಡರ ದಾಸಿಮಯ್ಯನವರು ಅಂತ ಕರೀತಾ ಇದ್ದಾರೆ.
ಅಂತ ದಾಸಿಮಯ್ಯನವರು ಒಮ್ಮೆ ನೂಲನ್ನ ಆ ಸೀರೆಯನ್ನ ಬಟ್ಟೆಯನ್ನು ನೇಯ್ತಾ ಇದ್ರು. ಬಟ್ಟೆಯನ್ನು ನೇಯುವಂಥ ಸಮಯದೊಳಗೆ ಆ ದುಗ್ಗಳ ತಾಯಿ ನೆಲ್ಲನ್ನು ಕುಟ್ಟುತ್ತಾ ಇದ್ದಳು. ನೆಲ್ಲು ಕುಟ್ಟುವಂಥ ಸಮಯದ ಒಳಗೆ ಪರಮಾತ್ಮ ಬಂದು ಭವತಿ ಭಿಕ್ಷಾಂದಿ ಅಂತ ಕರೆದ. ಭವತಿ ಭಿಕ್ಷಾಂದಿ ಅಂತಂದಾಗ ನೆಲ್ಲು ಕುಟ್ಟುವಂತ ತಾಯಿ ದುಗ್ಗಳೆ. ಅವಾಗ ದಾಸಿಮಯ್ಯನವರಂತಾರೆ, ದುಗ್ಗಳೆ, ಪರಮಾತ್ಮ ಬಂದಾನ, ಶಿವನು ಬಂದಾನ, ಅವನ ಪೂಜೆಗಾಗಿ ಪ್ರಸಾದಕ್ಕಾಗಿ ಅವಕಾಶ ಮಾಡಿಕೊಡುವಂತಂದಾಗ ಯಾವಾಗ ಪತಿ ಕರೆದಾನ ಆ ಪತಿಯ ನುಡಿಗಳನ್ನು ಕೇಳಿದಾಗ ತಕ್ಷಣವೇ ಬಂದನ ಗುರುನಾಥ ಅಂತ ತಿಳ್ಕೊಂಡು ಹಿಂಗ ಒಣಕಿ ಎತ್ತಳ. ಒಣಕಿ ಅಂತಲೇ ನಿಂತಿತ್ತಂತ. ಆ ಒಂದು ಗುರುಗಳ ಪೂಜೆ ಪ್ರಸಾದ ಆಗೋ ತನಕ ಒಣಕಿ ಹಂಗ ನಿಂತದ್ದು ಕಂಡು ದುಗ್ಗಳೆ ಅಂತಾರ, ದುಗ್ಗಳೆ ಇದೇನು? ಅದು ನಿಮ್ಮ ಕೃಪಾ. ನಾನು ನೆಲ್ಲು ಕೊಟ್ಟುವಂತ ಸಮಯದೊಳಗೆ ತಾವು ಕರೆದಿರಿ, ಪತಿಯ ಮನಸ್ಸು ನೋಯಿಸಬಾರದು ಒಂದೇ ನುಡಿಗೆ ನಾನು ಬಂದೆ, ಹಿಂಗ ಅಂತರಲ್ಲೇ ಇಟ್ಟಿದ್ದೆ. ಅಲ್ಲಿಂದ ಕೆಳಗಿಳಿಸೋದ್ರೊಳಗೆ ನಿಮ್ಮ ಮನಸ್ಸಿಗೆ ನೋವಾಗ್ತಂತ ತಿಳ್ಕೊಂಡು ಶಿವನಿಚ್ಛೆ ಆಗಲಿ ಅಂತ ತಿಳ್ಕೊಂಡು ಅದು ಅಲ್ಲೇ ಇಟ್ಟು ಬಂದೀನಿ ಅಂತಂದಾಗ ಆ ಒಣಕಿ ಅಂತಲೇ ನಿಂತಿತ್ತಂತ್ರಿ. ನಮ್ಮ ಏನು ನಿಂದಿರ್ತಾವನ್ರಿ? ಗಾಂಡ ಒದರಾಡಿದ್ರು ಬರಲ್ಲ, ಅದು ಹೆಂಡ್ರ ಇರ್ತೀವಿ. ಅದು ಕುಂತು ಗುಳ್ಳಾಡಿದ್ರು ಪಾಪ ಅದು ಗಾಂಡ ದುಡಿದು ಬಂದಿರ್ತದ. ಗುಟಕ್ಕೆ ನೀರು ಕೊಳ್ಳಾರ್ದು ಪುಣ್ಯಾತ್ಮರು ನಾವು ಇದ್ವಿ. ಯಾಕೆ ಚಂತ ಟಿವಿ ದುರ್ಗವನ ಗುಡಿ ಬಂದಲ್ರಿ ಅವ್ವ, ಅದು ಏನು ಈ ದಾರ ದಿಕ್ಕು ಮಾಡಿ ಮುತ್ತೋರು ಮಂದ ಅದೇ ಹೇಳ್ಯಾರ, ನಾವು ಅದೇ ಹೇಳೋದು ಪರಿಸ್ಥಿತಿ ಇಲ್ಲಿಗೆ ಬಂದದ. ಎಲ್ಲಿ ಹಾಗಿಲ್ಲಿ ಆ ಒಂದು ಬಾಚೆ ಅಂತಲೇ ನಿಂತಾಗ ಗುರುಗಳು ಬಂದಂತಾರ, ಧನ್ಯೋ ಧನ್ಯ ನಾನು ಸಿದ್ಧ, ಇನ್ನೂ ಬಾಳದು, ಇನ್ನೂ ಬಾಳದ, ನಿಂದು ಬಾಳದ, ನಂದು ಬಾಳದ ಅಂತಂದ್ರು. ಯಾಕೆ ಅಂತಂದ್ರೆ ಅತ್ತ ಒಂದು ಕಕ್ಕಳ ಮೇಲಿ ಒಳಗೆ ತಾಯಿ ವಿಚಾರ ಮಾಡ್ತಾ ಇದ್ದ ನಾಗಮ್ಮ. ಮಗ 18 ವರ್ಷಕ್ಕೆ ಬೆಳೆದು ದೊಡ್ಡವನಾಗಿದ್ದಾನೆ, ಅವನಿಗೊಂದು ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ತಾಯಿ ಸಂಕಲ್ಪ ಮಾಡ್ಯಾಳ. ನಾಗಮ್ಮ ತಾಯಿ ಗುರುಗಳಿಗೆ ತಿಳ್ಕೊಂಡ್ರು, ಮೊಮ್ಮಕ್ಕಳನ್ನು ಕಾಣಬೇಕಂತ ಹಂಬಲಾಗ್ಯದದು. ಅದಕ್ಕೆ ಸಿದ್ಧ, ನಿಂದು ಬಾಳದು, ನಂದು ಬಾಳದ, ನಿಂದು ಮುಗಿಲಿ, ನಂದು ಮುಗಿಲಿ, ಆಮೇಲೆ ಒಂದಾಗೋಣ ಅಂತ ತಿಳ್ಕೊಂಡು ಹೇಳಿದಾಗ ಆಗ ಅದೇ ಸಮಯದೊಳಗೆ ಆ ತಾಯಿ ನಾಗಮ್ಮ ತಾಯಿ ಬಂತ್ರಾಳಕ್ಕೆ ಬರ್ತಾ ಇದ್ದಾಳೆ. ಯಾಕೆ ಅಂತಂದ್ರೆ 3-4 ವರ್ಷಗಳಾದರೂ ಬಂತ್ರಾಳದ ಉಳ್ಕೊಂಡ ಯಾರು? ಸಿದ್ಧಲಿಂಗ. ತಾಯಿಯನ್ನು ನೋಡಬೇಕು, ತಾಯಿಯನ್ನು ಕಾಣಬೇಕು ಅಂತ ತಿಳ್ಕೊಂಡು ಇತ್ತು. ಕರೆ ಗುರುವಿನ ಒಂದು ಸೇವಾದೊಳಗೆ, ಗುರುವಿನ ಪಾದ ಸೇವಾದೊಳಗೆ ಎಲ್ಲ ಮವು ಮರಿತ, ಗುರುವಿನ ಸೇವೆಯ ಜೊತೆಗೆ ಎಲ್ಲವನ್ನು ಮರೆತಾಗ ಆ ತಾಯಿನನ್ನು ಮರೆತಾಗ ತಾಯಿ ವಿಚಾರ ಮಾಡ್ಯಾಳ, ತಾಯಿ ಎಂದು ಮಗನ ಮರೆತಿಲ್ಲ, ಮಗನಿಗೆ ಮದುವೆ ಮಾಡಬೇಕು, ಸೊಸೆಯನ್ನು ಕಾಣಬೇಕು, ಮೊಮ್ಮಕ್ಕಳನ್ನು ಕಾಣಬೇಕು, ಮೊಮ್ಮಕ್ಕಳನ್ನು ಎತ್ತಿ ಮುದ್ದಾಡಬೇಕು ಅಂತ ತಿಳ್ಕೊಂಡು ಬೆಟ್ಟ ಗುಡ್ಡದಷ್ಟು ಆಸೆಯನ್ನು ಹೊತ್ತುಕೊಂಡಿರುವಂತ ಆ ತಾಯಿ ನಾಗಮ್ಮ ತಾಯಿ ಗುರುವಿನ ಸನ್ನಿಧಾನಕ್ಕೆ ಬರ್ತಾ ಇದ್ದಾಳೆ. ಅದು ಹೆಂಗ ಅನ್ನೋದಕ್ಕೆ ದಯಾ ಗುಣವು ಅದು ಕಲಿಸುವುದಲ್ಲ, ಕಲಿಸಿದರೂ ಅದು ಬರುವುದಲ್ಲ. ದಯಾ ಗುಣವು ಅದು ಕಲಿಸುವುದಲ್ಲ, ದಯಾ ಗುಣವು ಅದು ಕಲಿಸುವುದಲ್ಲ, ಕಲಿಸಿದರೂ ಅದು ಬರುವುದಲ್ಲ, ಕಲಿಸಿದರೂ ಬರುವುದು ದಯಾ ಗುಣವು ಅದು ಕಲಿಸುವುದಲ್ಲ. ನೈಸರ್ಗಿಕವಾದ ನಿಜಸಬೇಕು, ನೈಸರ್ಗಿಕವಾದ ನಿಜಸಬೇಕು, ದಯವುಳ್ಳವನೇ ದಯವುಳ್ಳವನೇ ದಯಾ ಗುಣವು
ಕಲಿಸಿದರು ಅದು ಬರುವುದಲ್ಲ, ಕಲಿಸಿದರು ಅದು ಬರುವುದಲ್ಲ, ದಯಾ ಗುಣವು ಅದು ಕಲಿಸುವುದಲ್ಲ. ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ, ದಯವೇ ಧರ್ಮದ ಮೂಲವೈ, ದಯಾ ಗುಣವು ಅದು ಕಲಿಸುವುದಲ್ಲ, ದಯಾ ಗುಣವು ಅದು ಕಲಿಸುವುದಲ್ಲ, ಕಲಿಸಿದರು ಅದು ಬರುವುದಲ್ಲ, ಕಲಿಸಿದರು ಅದು ಬರುವುದು ಅಲ್ಲ, ದಯಾ ಗುಣವು ಅದು ಕಲಿಸುವುದಲ್ಲ. ನೈಸರ್ಗಿಕವಾದ ನೀ ಜಯಿಸಬೇಕು ದಯವುಳ್ಳವನೇ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ, ದಯಾ ಗುಣವು ಅದು ಕಲಿಸುವುದಲ್ಲ, ಕಲಿಸಿದರು ಅದು ಬರುವುದಲ್ಲ, ಕಲಿಸಿದರು ಅದು ಬರುವುದು ಅಲ್ಲ, ದಯಾ ಗುಣವು, ದಯಾ ಗುಣವು, ದಯಾ ಗುಣವು ಕಲಿಸುವುದು. ಶಾಂಭವಿ ಮಾತಾ ಕಿ, ಗ್ರಾಮ ದೇವತೆ ಮಾತಾ ಕಿ, ಮಹಂತ ಮಳವಳ್ಳೇಶ್ವರ ಮಹಾರಾಜ್ ಕಿ, ಸಿದ್ಧಲಿಂಗ ಮಹಾರಾಜ್ ಕಿ. ಆ ದಯಾಮಯ ಗುರುಗಳಿಗಿರುವಂಥ ಶಂಕರಲಿಂಗ ಮಹಾರಾಜರು ಸಹ ಹೃದಯ ತುಂಬಿ ಆಶೀರ್ವಾದವನ್ನು ಮಾಡುತ್ತಾ ಇದ್ದಾರೆ. ಸಿದ್ಧ, ನಿನ್ನ ಸೇವೆ ಸದಾ ಸಿದ್ಧವಾಗಿ ಇರುತ್ತಾ ಇದೆ. ಯಾವತ್ತೂ ಸಿದ್ದಪ್ಪನು ಹಗಲು ರಾತ್ರಿ ಅನ್ನೋದೇ ಕಸ ಹೊಡಿತಾ ಇದ್ದ ಮಠದಾಗ. ಹೆಂಗ ಸಿದ್ಧಾರೂಢರು ಗಜದಂಡ ಶಿವಾಚಾರ್ಯರ ಶ್ರೀಮಠದೊಳಗೆ 12 ವರ್ಷಗಳ ಪರ್ಯಂತರವಾಗಿ ಆ ಕುದುರೆಯ ಕೊಟ್ಟಿಗೆ ಒಳಗಿದ್ದುಕೊಂಡು ಆ ಕುದುರೆಯ ಹಾಕಿರುವಂಥ ಲದ್ದಿಗಳನ್ನು, ಆ ಸೆಗಣಿಯನ್ನು ತೆಗೆದು ಗುರುಗಳ ಪ್ರೀತಿಗೆ ಪಾತ್ರನಾಗಿ ಮುಂದೆ ಸಿದ್ಧಾರೂಢನಾಗಿ ಮೆರಿತಾ ಇದ್ದಾನೆ. ಯಾಕೆ ಅಂತಂದರೆ ಸೇವಾ ಮಾಡಬೇಕು. ಗುರು ಯಾವುದೇ ಮಠ ಮಾನ್ಯದೊಳಗಾಗಿರ್ಬೋದು, ಗುಡಿಗುಂಡರೊಳಗಾಗಿರ್ಬೋದು, ಸೇವಾ ಮಾಡಬೇಕಂತ್ರಿ. ಯಾಕೆಂತಾರೆ ಸೇವಾದ ಫಲ ದೊಡ್ಡದದ. ಇವತ್ತು ಸೇವಾ ಮಾಡಿವಿ ಅಂತ ತಿಳ್ಕೊಂಡು ನಾವಾಗಿರ್ಬೋದು, ಇಲ್ಲಿ ಎಲ್ಲರೂ ಕುಂತರು ಆ ಅಜ್ಜೋರ ಮಠದೊಳಗೆ ಸೇವಾ ಮಾಡಿವಿ ಅಂತ ತಿಳ್ಕೊಂಡು ಇವತ್ತು ಗದ್ದಿಗೆ ಮೇಲೆ ಬಂದು ಕುಂತೀವಿ ಅಂತಂದ ಮೇಲೆ ಇದಕ್ಕೆ ಪುಟ್ಟ ರಾಜಗುರುಗಳ ಕಾರಣ. ಅಂಥ ಗುರುಗಳ ಇದ್ರೊಳ ಮಠದೊಳಗೆ ಸೇವಾ ಮಾಡಿವಿ. ಹಂಗ ಸೇವಾ ಮಾಡಬೇಕಂತ್ರಿ. ಗುರುವಿನ ಗುಲಾಮ ನಾವು ಆಗಬೇಕು, ಗುರುವಿಗೆ ಸಲಾಂ ಹೊಡಿಬೇಕು, ಅಂದಾಗ ನಮಗೆ ಮೋಕ್ಷ ಸಿಗುತ್ತದ. ಗುರುವಿನ ಮಕ್ಕಳಾಗಬೇಕು ನಾವು. ಈ ಮಕ್ಕಳು ತಗೊಂಡು ಏನು ಮಾಡಿದ್ರಿ? ಗುರುವಿನ ಮಕ್ಕಳಾಗಬೇಕು ನಾವು. ಗುರುವಿನ ಮಕ್ಕಳಾದಾಗ ಮಾತ್ರ ಮೋಕ್ಷ ಸಿಗುತ್ತದ. ಗುರುವಿನ ಸೇವೆಯನ್ನು ಮಾಡಿದಾಗ ಮಾತ್ರ ಮೋಕ್ಷ ಸಿಗುತ್ತದ. ಇಲ್ಲ ಅಂದ್ರೆ ಇಲ್ಲ. ಯಾವನೋ ಅಡಮುಟ್ಟ ಶಿಷ್ಯ ಆ ರವ್ ಅಂತಾಳ, ಇದು ಊರಾಗ ಉಡಾಳಾಗಿ ತಿರುಗುತ್ತದೆ, ಇದು ಸುಮ್ಮ ಮಠಕ್ಕನ್ನು ಹೋಗಿ ಹಚ್ಚಿದ್ರಾಯ್ತು ಅಂತ ತಿಳ್ಕೊಂಡು ಮಠಕ್ಕೆ ಕರ್ಕೊಂಡು ಬಂದಳು. ಉಡಾಳ ಹುಡುಗನ ಮಗನ, ಯಪ್ಪ ನೀವು ಮಠದಾಗ ಒಬ್ಬರೇ ಇರ್ತೀರಿ, ನಿಮ್ಮ ಜೊತೆಗೂ ಇರ್ತಾನ, ಏನ ಸೇವಾ ಮಾಡ್ತಾನ, ಮತ್ತು ಇವನು ಇಲ್ಲಿ ಇಟ್ಕೋರಿ. ಅವಾಗ ಗುರುಗಳು ಅಂತಾರ, ಹೌದು ನನಗೂ ಒಬ್ಬ ಸೇವಾ ಮರಿಬೇಕಾಗ್ಯದ, ಆಯ್ತಪ್ಪ ಇರು ಅಂತ ತಿಳ್ಕೊಂಡು ಬಿಟ್ಟು ಹೋದ್ರು. ಗುರುಗಳು ಏನು ಮಾಡಿದರು? ಅವ ತಿಳಿದು ಸೇವಾ ಮಾಡ್ತಾನಂತ ತಿಳ್ಕೊಂಡ್ರು ಗುರುಗಳು. ಅಂದವ 3 ತಿಂಗಳ ತನಕ ಹಂಗೆ ಬಿಟ್ರು ಗುರುಗಳು. ಅವ ಹಂಗೆ ಇವ ಗುರುಗಳು ಹಿಂಗೆ. 3 ತಿಂಗಳಾದ್ಮೇಲೆ ಶ್ರಾವಣ ಮಾಸ ಬಂತು. ಶಿಷ್ಯ ಅಂದರು,
ಯಾಕೆಪ್ಪ? ಏನಿಲ್ಲಪ್ಪ, ಇಲ್ಲೇ ಬಾವಿ ಅದ, ಹೋಗಿ ಒಂದು ಕೊಡ ನೀರು ತಗೊಂಡು ಬಾ, ಶ್ರಾವಣ ಮಾಸದ ಪೂಜೆ ಮಾಡ್ಕೊಳ್ಳೋಣ. ಇವಂತಾನ ನಮ್ಮ ಅಪ್ಪಗೊಂದು ಚೆರಿಗೆ ನೀರು ಕೊಡ್ಲಾರ್ದ ಮಗ ನಾನು, ಮಠಕ್ಕೆ ತಂದು ಬಿಟ್ಟಾರ, ಆರಾಮಿದ್ದೆ, ಇದು ಹಿಂಗ್ಯಾಕೆ ಬಂದಂತ ತಿಳ್ಕೊಂಡು ಭಾರಿ ಇದ್ದವ. ಗುರುಗಳೇ ಅಂದ. ಯಾಕೆ? ಗುರುಗಳ ಮಾತು ಅಂತಾರೆ ವೇದವಾಕ್ಯ ಅಂತ ನನಗೂ ಗುರ್ತದ. ಏನು ಮಾಡ್ತಿ? ಜಾತಕದೊಳಗ ಜ್ಯೋತಿಷ್ಯಗಾರ ಒಂದು ಮಾತು ಹೇಳ್ಯಾರ. ಏನಂತ? ಜಲಕಂಟಕ ಅಂತ ಹೇಳ್ಯಾರ. ಎಲ್ಲಿ ನೀರು ಕಾಣ್ತದ ಅಲ್ಲಿ ಗೊಟಕ್ ಅಂತಂದಾರ. ಮತ್ತು ಗೊಟಕ್ ಅಂದಾರ ಮಠಕ್ಕೆ ಬರ್ತ ನೋಡಿ ಚಟ್ಟ ಅಂದರು. ಅವ ಗುರುಗಳು ಅಂತ ಅಪ್ಪ ಬೇಡವಯ್ಯಪ್ಪ ಸುಮ್ ಕುಂದ್ರು ಅಂದರು. ಹೋಗಿ ಗುರುಗಳೇ ನೀರು ತೊಗೊಂಡು ಬಂದರು. ಮಠದಾಗ ಒಂದು ಪತ್ರಿ ಗಿಡ ಇತ್ತು. ಶಿಷ್ಯ ಹೋಗಿ ಪತ್ರಿ ತಗೊಂಡು ಬಾ, ಒಂದು 4 ದಳ ಪತ್ರಿ ತಗೊಂಡು ಬಾ, ಪೂಜೆ ಮಾಡೋಣ. ನೀವು ಅಡಮುಟ್ಟು ಗುರು ಇದ್ದಂಗ ಬಿಡಪ್ಪ, ಇದು ಬಿಡಂಗೆ ಕಾಣಿಸಲ್ಲ ಅಂದವ. ಗುರುಗಳೇ ಅಂದ. ಯಾಕೆ? ಇನ್ನೊಬ್ಬ ಜ್ಯೋತಿಷ್ಯಗಾರ ಹೇಳ್ಯಾನ. ಏನಂತ ಹೇಳ್ಯಾನ? ಅಕಸ್ಮಾತ್ ಗಿಡನ ಹತ್ತಿದೆ, ಗಿಡ ಕಂಟಕ ಅಂತ ಹೇಳ್ಯಾರ. ಅಲ್ಲಿಂದ ತಾನೇ ಜರದ ಬೀಳ್ತೀನಿ, ತಲೆ ಹಿಂಗೆ ಭೂಮಿಗೆ ಹಚ್ಚಿ ಬೀಳ್ತೀನಿ. ಮೊದಲೇ ಕೆಳಗೆ ಬಂಡೆ ಅದ, ಬಂಡಿಗೆ ಈ ಬಂಡೆ ತಟ್ಟಿದ್ರು ಟಪ್ ಅಂತದ, ಬರ್ತದ ನಿಮ್ಮ ಮಠಕ್ಕೆ ಗಪ್ಪನಾಗಿ. ಬ್ಯಾಡೋ ಅಂದರು ಗುರುಗಳು. ಬ್ಯಾಡೋಪ್ಪ ನಾನೇ ತರ್ತೀನಿ ಅಂದರು. ತಂದು ಪೂಜೆ ಮಾಡಿಕೊಂಡ್ರು. ಆಯಿತು. ಒಂದು ತಾಸಾಗನ ಒಬ್ಬ ಶೆಟ್ರು ಬಂದರು. ಗುರುಗಳ ಮಠಕ್ಕೆ ಗುರುಗಳ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು, ಪ್ರಸಾದ ಮಾಡಿಸ್ಬೇಕು, ಶ್ರಾವಣ ಸೋಮವಾರದ ಅಂತ ತಿಳ್ಕೊಂಡು. ಗುರುಗಳೇ ಅಂದರು. ಯಪ್ಪ ಯಾಕೆಪ್ಪ? ಗುರುಗಳೇ, ಶ್ರಾವಣ ಮಾಸದ ತಾವು ಮನೆಯೊಳಗೆ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ಬೇಕು. ಯಪ್ಪ, ನಾವು ನಮ್ಮ ಪ್ರಸಾದಿಕರು ಅಂತಾರೆ, ಇಲ್ಲೇ ಗದ್ದಿಗೆ ಮೇಲೆ ಕುಳಿತುಕೊಂಡ ಪೂಜೆ ಪ್ರಸಾದ ಆಗಿದೆಪ್ಪ, ಮತ್ತು ನಾನು ಶಿಷ್ಯಗೆ ಕೇಳ್ತೀನಿ ತಡಿ ಅಂತಂದರು ಗುರುಗಳು. ಈ ಕಡೆಗೆ ಇಟ್ಟಿದ್ರು ನಾವು ಕಿವಿ. ಅವ ಶಿಷ್ಯ ಅಂದರು. ಯಾಕೆಪ್ಪ ಅಂದರು. ಯಾಕೂ ಇಲ್ಲ, ಭಕ್ತರು ಕರಿಲಾಕ ಬಂದರು ಶೆಟ್ರು, ಮತ್ತು ಊಟಕ್ಕೆ ಮತ್ತು ಹೋತೆ ಹೆಂಗೆ ಮಾಡ್ತೇಪ್ಪ ಅಂತ ಕೇಳಿದರು. ಗುರುಗಳೇ, ಮುಂಜಾನೆ ಟೈಮಕ್ಕೆ ಹೋಗಿ ನೀರು ತೊಗೊಂಡಬ ಅಂತಂದ್ರಿ, ನೀರು ತರಬೇಕಂತ ಅಪೇಕ್ಷೆ ಆಗಿತ್ತು. ಕರೆ ಅದು ಏನು ಮಾಡಿತ್ತು? ಜಲಕಂಟಕ ಅಂತಂದ ಸಲುವಾಗಿ ಅವಾಗ ನಾನು ಬಿಟ್ಟೆ. ಅವಾಗೂ ಮನಸ್ಸಿಗೂ ನೋವಾಗ್ಯದ. ಪತ್ರಿ ತಗೊಂಡಬಾ ಅಂತಂದ್ರಿ, ಪತ್ರಿ ತರಬೇಕಂತ ಅಪೇಕ್ಷೆ ಆಗಿತ್ತು. ಕರೆ ಅವಾಗ ಗಿಡ ಕಂಟಕ್ಕಿತ್ತು, ಅವಾಗೂ ನೋವಾಗ್ಯದ. ಗುರುಗಳೇ, ಮತ್ತು ನೀವು ಪ್ರಸಾದಕ್ಕೆ ಒಲ್ಲೆ ಅಂದ್ರೆ ಇನ್ನೂ ಮನುಷ್ಯಗೆ ನಿಮಗೆ ಗಾಯ ಆಗತ್ತದ ರೀ, ಘಾತ್ ಆಗತ್ತದ, ಹೋಗಿ ಬರ್ತೀನಿ ಗುರುಗಳೇ ಟಾಟಾ ಅನ್ನಂತ. ಇಂಥ ಆಡಮುಟ್ಟು ಶಿಷ್ಯರು ಇದ್ರೆ ಗುರು ಉದ್ಧಾರ ಆತನ್ರಿ? ಗುರುನೂ ಉದ್ಧಾರ ಇಲ್ಲ, ಶಿಷ್ಯನೂ ಉದ್ಧಾರ ಇಲ್ಲ. ಯಾವನ ಆಡಮುಟ್ಟು ಗುರು ಅಲ್ಲಿ ಆ ಶಿಷ್ಯಾಗ ಒಂದು ಲಿಂಗ ಕಟ್ತೀನಿ ಬಾ ಅಂದ್ರಂತ. ಅವ ಶಿಷ್ಯ ಅಂತ ಬ್ಯಾಡ್ರಿ ಗುರುಗಳು, ಲಿಂಗಪ್ಪ ನನಗೆ ಆಗಿಬಾರ್ದು. ಬಾ ಬಾ ಅಂತ ತಿಳ್ಕೊಂಡು ಏನು ಮಾಡಿದೀನಿ ರೀ, ಕಂಡರ ಮನೆಗೆ ಹೋಗ್ತೀವಿ, ಭಕ್ತರ ಮನೆಗೆ. ಯಾವ ಮಂದಿ ಅಂತ ಕೇಳ್ತಾರ, ಅದಕ್ಕೆ ತಡಿ ಅಂತ ತಿಳ್ಕೊಂಡು ಒಂದಲ್ಲಿ ಕೊಳ್ಳಾಗ ಲಿಂಗಪ್ಪ ಕಟ್ಟಿದ್ರು ಶಿಷ್ಯಾಗ. ಕಟ್ಟಿ ಅಂತಾರ, ಲೇ ಲಿಂಗಪ್ಪ ಮಾತ್ರ ಕಳ್ಕೊಳ್ಬಾರ್ದು ನೋಡು, ಕಳ್ಕೊಂಡೆ ಅಂತ ಅವತ್ತೇ ನಿನ್ನ ಅಂತೆ ಅಂತ ಹೇಳಿಬಿಟ್ರು. ಬ್ಯಾಡ್ರಿ ಗುರುಗಳು ಅಂತಂದ್ರೆ ಒತ್ತಾಯ ಮಾಡಿ ಕಟ್ಟಿದ್ರಿ ಅದು ಲಿಂಗ. ಅದು ಅಡಮುಟ್ಟು ಶಿಷ್ಯ ಬ್ಯಾಸಿಗೆ ಟೈಮ್ಗೆ ಈಶಾಡ್ಲಕ್ಕೆ ಹೋಯ್ತಿರೋದು. ಮ್ಯಾಲಿಂದ ಹಿಂಗೆ ಸುರಂಗ್ ಹೊಡೆದನ್ರಿ. ಮ್ಯಾಲಿಂದ ಹಿಂಗೆ ಸುರಂಗ್ ಹೊಡೆದ್ರು, ಲಿಂಗಪ್ಪನೇ ಬಾವ್ಯಾಗ ಬಿತ್ತು. ಆಮೇಲೆ ಇವ ಬಿದ್ದನ್ರಿ. ಯಪ್ಪ ನೋಡ್ತಾನ ಕೊಳ್ಳಾಗ ಲಿಂಗಪ್ಪ ಎಲ್ಲ. ಅಪ್ಪ ಹ್ಯಾಮ್ ಮಾಡ್ಲಿ ಗುರುಗಳು, ಲಿಂಗಪ್ಪ ಹೋಗ್ಯದಂತಂದ್ಮೇಲೆ ನೀನು ಹೋಗ್ಬೇಕಂತ ಹೇಳ್ಯಾರ, ಹ್ಯಾಮ್ ಮಾಡಬೇಕು? ಬ್ಯಾಡಂದ್ರು ಕೇಳಿಲ್ಲ ಗುರುಗಳು, ಸುಮ್ಮನೆ ಅಡಮುಟ್ಟ ತಂದು ಗುರು ಕಟ್ಟ್ಯಾರ ಅಂತ ತಿಳ್ಕೊಂಡು ಬಂದಂತನು ಗುರುಗಳೇ. ಹೋಯ್ತು ಲಿಂಗ. ಲೇ ಮಗ, ಹೋಗ್ಯಾದಂತ ನೀನು ಅಲ್ಲೇ ಹೋಗ್ಬೇಕು, ಅದೇ ಜಾಕ್ ಎಲ್ಲಿ ಹೋಗ್ಯಾದ ಲಿಂಗಪ್ಪ ಅಲ್ಲಿ ಜಾಕ್ ನೀನು ಹೋಗ್ಬೇಕು. ಬಾವ್ಯಾಗ ಹೋಗ್ಯಾದ್ರ ಅಲ್ಲೇ ಹೋಗು. ಒಂದು ಬ್ಯಾಡ ಅಂದ್ರು ನಾನು ಲಿಂಗ ಕಟ್ಟಿದ್ದಿ ಗುರುಗಳೇ, ನಿನ್ನ ತೊಗೊಂಡು ಮುಳುಗುತ್ತೀನಿ ಅಂತ ಮನುಷ್ಯನ ಅನ್ಕೊಂಡ. ಗುರುಗಳೇ ಅಂದ. ಯಾಕೆ? ನಾನು ಹೋಗೋದಂತೂ ಕರೆಯದ, ನಾನಂತೂ ಪೂಜೆ ಮಾಡ್ಕೊಳ್ಳಲಿಲ್ಲ, ನೀವು ಪೂಜೆ ಮಾಡ್ಕೋತ ಕುಂದಿರ್ಬೇಕು ಬಾವಿಗೆ ದಂಡಿಗೆ, ನಾನು ಅವಾಗ ಹೋಗ್ತೀನಿ ಅಲ್ಲಿ ಬಾವ್ಯಾಗ ಜಿಗಿತೀನಿ ಅಂದ. ಪಾಪ ಅದು ಗುರುಗಳು ಏನು ಮಾಡಿದ್ರು, ಶಿಷ್ಯನ ಅಪೇಕ್ಷೆ ಆಗ್ಯದ. ಪಾಪ ಇಂಥ ಶಿಷ್ಯ ಶಿಖಾನ ಅಂತಂದ್ಮೇಲೆ ಆಯ್ತು ಅಂತ ತಿಳ್ಕೊಂಡು ಗುರುಗಳು ಬಂದು ಜಳಕ ಮಾಡಿದ್ರು, ಬಾವಿ ದಂಡಿ ಕುಂತರು. ಗುರುಗಳೇ ಮತ್ತು ಪ್ರಾರಂಭ ಆಗಲಿ ನಿಮ್ಮ ಪೂಜೆ ಅಂದರು. ಕೈಯಾಗ ಲಿಂಗ ಹಿಡ್ಕೊಂಡು ಪೂಜೆ ಮಾಡಕತ್ತರು ಗುರುಗಳು, ಕಣ್ಣು ಮುಚ್ಕೊಂಡು.
ಅವ್ರೇನಂತಿದ್ರು ಅವನಿಗೆ ಗುರ್ತು, ದೇವ್ರಿಗೆ ಗುರ್ತು. ಇವ ತಿಳ್ಕೊಂಡ ಗುರುಗಳ ನಿನ್ನ ತೋಂಡೆ ಮುಳುಗುತ್ತೀನಿ ಅಂತ ಇವ ಅನ್ಕೊಂಡಿದ್ದ. ಗುರುಗಳೇ ಮತ್ತೆ ಹ್ಯಾಂಗ ಜಿಗಿಲೇನು? ಜಿಗಿಲೇಪ ಬಳತ್ತಾಯ್ತು, ಪೂಜೆ ಮಾಡಕತ್ತೀನಿ, ಜಿಗಿಲ್ರೇ ಅಂತಂದು ಇವು ಗುರುಗಳು ಕಣ್ಣು ಮುಚ್ಚಿ ಪೂಜೆ ಮಾಡ್ಕೊತ ಹಿಂಗೆ ಪಟ್ನ ಹೊಡೆದ್ಬಿಟ್ಟು ನೋಡ್ರಿ ಕೈಗೆ. ಪಟ್ನ ಹಿಂಗೆ ಹೊಡೆನ ಲಿಂಗಪ್ಪ ಹೋಗಿ ಬೆತ್ರಿ ಬಾವ್ಯಾಗ. ಯಾರ್ದು? ಗುರುಗಳದು ಲಿಂಗಪ್ಪ ಬೆತ್ತು. ಗುರುಗಳೇ ಅಂದ ಯಾಕ? ನಮ್ಮ ಲಿಂಗಪ್ಪನು ಹೋಯ್ತು, ನಿಮ್ಮ ಲಿಂಗಪ್ಪನು ಹೋಯ್ತು, ಇಬ್ಬರು ಕೂಡಿ ಬೀಳೋಣ ಬಾ ಅಂತ ತಗೊಂಡು ಇಬ್ರು ಕೈ ಹಿಡ್ಲಕ್ ಬಂದ. ಗುರುಗಳು ಅಂತಾರಲ್ಲಿ ಹೋಗಿದ್ದು ಹೋಗ್ಯದ, ಯಾರ ನೋಡ್ಯಾರನ್ನು? ಯಾರು ನೋಡಿಲ್ಲ, ನಿನಗೆ ಗುರ್ತು, ನನಗೆ ಗುರ್ತು. ಈಗ ಸಂತನ ಲಿಂಗ ಕಟ್ಕೊಂಡು ಸುಂಬಿರಮ್ಮ. ಇಂಥ ಗುರುಗಳು, ಇಂಥ ಶಿಷ್ಯರು ಉದ್ಧಾರ ಆಗ್ತಾರೇನು? ಆದ್ರೆ ಇಲ್ಲಿ ಶಂಕರಲಿಂಗ ಮತ್ತು ಸಿದ್ದಪ್ಪ ಹ್ಯಾಂಗಿದ್ರು ಅಂತಂದ್ರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಆ ನೋಟಿಗೆ, ಆ ಒಂದು ನಾಣ್ಯಗೆ ಬೆಲೆ ಬರಬೇಕು ಅಂತಾರೆ ಶಿಷ್ಯನಿಂದ ಗುರುವಿಗೆ ಬೆಲೆ ಬರ್ತಿತ್ತು, ಗುರುವಿನಿಂದ ಶಿಷ್ಯಗೆ ಬೆಲೆ ಬರ್ತಿತ್ತು. ಹೀಗಿರುವಾಗ ಗುರು ಶಿಷ್ಯರ ಸಂಗಮ ನಡೆದದ. ಆ ಒಂದು ಗುರು ಶಿಷ್ಯರ ಒಂದು ಭಾವೈಕ್ಯ ಸಂಗಮ ನಡೆದದ. ಇಲ್ಲಿ ನಾಗಮ್ಮ ತಾಯಿ ಬೆಟ್ಟ ಗುಡ್ಡದಷ್ಟು ಆಶೆಯನ್ನು ಹೊತ್ತಾಳ. ಏನಂತ? ಮಗನಿಗೆ ಮದುವೆ ಮಾಡಬೇಕು, ಸೊಸೆಯನ್ನು ಕಾಣಬೇಕು, ಮೊಮ್ಮಕ್ಕಳನ್ನು ಕಾಣಬೇಕು, ಆ ಮೊಮ್ಮಕ್ಕಳನ್ನು ಎತ್ತಿ ಮುದ್ದಾಡಬೇಕು, ಮುತ್ತಿಡಬೇಕಂತ ತಿಳ್ಕೊಂಡು ಬೆಟ್ಟ ಗುಡ್ಡದಷ್ಟು ಆಶೆಯನ್ನು ಹೊತ್ತುಕೊಂಡು ಆ ತಾಯಿ ನಾಗಮ್ಮ ತಾಯಿ ಎಲ್ಲಿಗೆ ಬಂದಾಳ? ಬಂತನಾಳಕ ಬಂದಾಳ. ಬಂತನಾಳಕ ಬಂದು ಶಂಕರಲಿಂಗನ ಪಾದಕ್ಕೆ ಸಾಷ್ಟಾಂಗ ಹಾಕಿ ಬೇಡಿಕೊಳ್ತಾ ಇದ್ದಾಳೆ. ಅದು ಏನು ಅನ್ನೋದಕ್ಕೆ ನಾಳಿನ ದಿವಸ ನೋಡೋಣ. ಯಾಕೆಂತಾರೆ ಇವತ್ತು ಉಭಯ ಪೂಜ್ಯರು, ಇವತ್ತು ಉಭಯ ಕಲಾವಿದರು, ಇವತ್ತು ಸಂಗೀತ ಸುದೇನು ಉಣಬಡಿಸೋದಕ್ಕಾಗಿ ಬಂದಿದ್ದಾರೆ. ಅದರಂತೆ ನಮ್ಮ ಲಕ್ಷ್ಮೀಕಾಂತರು ತಮ್ಮವರು ರಾಜು ಅವರು ಬಂದಿದ್ದಾರೆ, ಅದ್ಭುತ ಗಾಯಕರು. ಇವತ್ತು ತ್ರಿಮೂರ್ತಿಗಳ ಒಂದು ಸಂಗೀತ ಕಾರ್ಯಕ್ರಮ. ಯಾಕಂತಂದ್ರೆ ಸಂಗೀತ ಸೇವೆಯನ್ನು ಸಲ್ಲಿಸಬೇಕು. ಹಂಚಿನಾಳ ಗ್ರಾಮದೊಳಗೆ ದೇವಿಯ ಒಂದು ಸನ್ನಿಧಾನದೊಳಗೆ ಸಂಗೀತ ಸುದೆಯನ್ನು ಉಣಬಡಿಸಬೇಕು ಅಂತ ತಿಳ್ಕೊಂಡು ಇವತ್ತು ಆ ತ್ರಿಮೂರ್ತಿ ಸಂಗೀತ ಬಳಗವು ಸಹ ಬಂದಿದ್ದಾರೆ. ಆಮೇಲೆ ನಮ್ಮ ಯಾವ ಕರ್ಬಿನಾಳ